ಎಲ್ಲರ ಹೃದಯದಲ್ಲಿ ಆತ್ಮವಾಗಿ ಬೆಳಗುವ ಆ ರಮಣರನ್ನ ಸ್ಮರಿಸುತ್ತಾ ಇಂದಿನ ಈ ಸತ್ಸಂಗವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಕೇಳಿಸ್ತಾ ಇದೆಯಾ ನಾ ಹೇಳ್ತಾ ಇರೋದನ್ನ? ರಮಣರ ಕೃಪೆ ಸದಾ ನಮ್ಮ ಮೇಲೆ ಆ ಗಂಗಾಧಾರಿಯಂತೆ ಹರಿತಾ ಇದೆ ಅನ್ನೋದಕ್ಕೆ ಪ್ರತೀಕವಾಗಿ ಇಲ್ಲಿ ಜೋರ್ ಮಳೆ ಬರ್ತಾ ಇದೆ. ಸೊ ಆದ್ರಿಂದ ಈ ಮಳೆಯ ಸದ್ದಿನಲ್ಲಿ ನನ್ ಮಾತು ಕೇಳಿಸ್ತಾ ಇದೆಯೋ ಇಲ್ವೋ ಅಂತ ಒಂದು ಪ್ರಶ್ನೆ ಬಂತು. ಕೇಳಿಸ್ತಾ ಇದೆ. ನಮಗ್ ಮಳೆ ಸದ್ ಕೇಳಿಸ್ತಾ ಇಲ್ಲ, ಹೌದು, ಬರೀ ಮಾತ್ ಕೇಳಿಸ್ತಾ ಇದೆ. ರಮಣರು ಹೇಳ್ತಾರೆ, ಶಂಕರಾಚಾರ್ಯರು ಒಂದು ಮಾತಿದೆಯಂತೆ, 3 ವಿಷಯ ತುಂಬಾ ಅಪರೂಪ. ಯಾವುದು ಆ 3 ವಿಷಯ ಅಂತ ಹೇಳಿದ್ರೆ, ಮನುಷ್ಯ ಜನ್ಮ. ಆದ್ರೆ ನೋಡಿ, ತುಂಬಾ ಅಪರೂಪವಾದಂತಹ ಈ ಮನುಷ್ಯ ಜನ್ಮ ನಮಗೆಲ್ಲರಿಗೂ ಸಿಕ್ಕಿದೆ. ಮತ್ತೊಂದು ಅಪರೂಪವಾದಂತಹ ವಿರಳವಾದಂತಹ ವಿಷಯ ಯಾವುದು ಅಂತ ಹೇಳಿದ್ರೆ, ಈ ಮನುಷ್ಯ ಜನ್ಮ ಪಡೆದು ಆತ್ಮಜ್ಞಾನ ಪಡೆಯಬೇಕು ಎನ್ನುವ ಹಂಬಲ, ಆ ದೇವರ ಸಾಕ್ಷಾತ್ಕಾರ ಆಗಬೇಕು ಅಂತ ಇರುವ ಒಂದು ಹಂಬಲ ಇದೆಯಲ್ಲ, ಅದು ಮತ್ತೊಂದು ರೇರ್ ವಿಷಯ ಅಂತ ಹೇಳಿದ್ರೆ ಅಪರೂಪವಾದಂತಹ ವಿಷಯ. ಆದ್ರೆ ನಮ್ಮ ಸೌಭಾಗ್ಯ ನೋಡಿ, ಆ ದೇವರು ನಮಗೆ ಬರೀ ಈ ಮನುಷ್ಯ ಜನ್ಮವನ್ನ ಮಾತ್ರ ನೀಡಿಲ್ಲ, ನಮ್ಮೆಲ್ಲರಿಗೂ ಈ ಸತ್ಸಂಗಕ್ಕೆ, ಸತ್ ಅಂದ್ರೆ ಏನು? ನಿಜ. ಆ ನಿಜದ ಸಂಘವನ್ನ ಬಯಸುವ ಒಂದು ಆಸೆಯನ್ನ ನಮ್ಮ ಹೃದಯದಲ್ಲಿ ಬಿತ್ತಿದ್ದಾನೆ ಆ ದೇವರು. 3ನೇ ವಿಷಯ ಯಾವುದು ಬಹಳ ಅಪರೂಪ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಆತ್ಮಜ್ಞಾನ ಪಡೆಯಬೇಕು ಅಂತ ಆಸೆ, ಹಂಬಲ ಎಲ್ಲರಲ್ಲೂ ಇದೆ. ಆದ್ರೆ ಆ ಹೇಗೆ ಪಡೆಯೋದು, ನಮ್ಮ ಆತ್ಮವನ್ನ ಹೇಗೆ ತಿಳಿದುಕೊಳ್ಳೋದು, ಆ ಭಗವಂತನ ಸಾಕ್ಷಾತ್ಕಾರವನ್ನ ಹೇಗೆ ಪಡೆಯೋದು ಅಂತ ತೋರುವಂತಹ ಗುರು ಸಿಗದು ಬಹಳ ಅಪರೂಪ. ಆದ್ರೆ ನಾವು ಎಂತಹ ಭಾಗ್ಯಶಾಲಿಗಳು ನೋಡಿ, ನಮ್ಮ ಜೀವನದಲ್ಲಿ ಆ ಭಗವಂತನೇ ಗುರುವಿನ ರೂಪದಲ್ಲಿ ಬಂದು ನಮಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾನೆ. ಮಾರ್ಗದರ್ಶನವನ್ನ ನಾನಾ ರೀತಿಯಾಗಿ ಅವನು ನೀಡ್ತಾ ಇದ್ದಾನೆ. ನಮ್ಮ ಬದುಕಿನಲ್ಲಿ ನಮ್ಮ ತಂದೆ ತಾಯಿಯರಾಗಿ, ಗುರು ಮಿತ್ರರಾಗಿ ದಾರಿ ತೋರಿಸ್ತಾ ಇದ್ದಾನೆ. ಪುಸ್ತಕಗಳ ರೂಪದಲ್ಲಿ ಹಾಗೂ ಈ ಸತ್ಸಂಗದ ರೂಪದಲ್ಲಿ ಬಂದು ಕೂಡ ಅವನು ಅದೇ ಸತ್ಯವನ್ನ ನಮಗೆ ತಿಳಿಸ್ತಾ ಇದ್ದಾನೆ. ಅದಲ್ಲದೆ ಭಗವಾನ್ ರಮಣರು ಹೇಳ್ತಾರೆ, ಆ ಗುರು ಬೇರೆ ಎಲ್ಲೂ ಇಲ್ಲ, ನಮ್ಮ ಹೃದಯದಲ್ಲೇ ಬೆಳಗ್ತಾ ಇದ್ದಾನೆ. ಪ್ರತಿ ಒಂದು ಕ್ಷಣದಲ್ಲೂ ಅವನು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾನೆ. ಆ ಗುರುವಿನ ಕರುಣೆ ನಮಗೆಲ್ಲರಿಗೂ ಸಂಪೂರ್ಣವಾಗಿ ದೊರೆಯುತ್ತಲೇ ಇದೆ. ಈ 3 ಅಪರೂಪದ ವಸ್ತುಗಳು ಕೂಡ ನಮ್ಮ ಜೀವನದಲ್ಲಿ ಬಂದಿದೆ ಅಂತ ನಾವು ಆ ಧನ್ಯತೆಯ ಭಾವದಿಂದ ಪ್ರಾರ್ಥನೆಯೊಂದಿಗೆ ಈ ಸತ್ಸಂಗವನ್ನ ಪ್ರಾರಂಭಿಸೋಣ. ದಕ್ಷಿಣಾಮೂರ್ತಿ ಸಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ರಮಣಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ, ವಂದೇ ಗುರು ಪರಂಪರಾಂ, ವಂದೇ ಗುರು ಪರಂಪರಾಂ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾङ्ಮಯಂ. ಆಹಾರ್ಯಂ ಚಂದ್ರತಾರಾದಿ तं ನಮಃ ಸಾತ್ವಿಕಂ ಶಿವಂ. ಅರುಣಾಚಲ ರೂಪೇಣ ಪರಿಣಾಮಮುಪಾಗತಂ ತೇಜೋಮಯಂ ಪರಬ್ರಹ್ಮ
ज्ञानाय मम जायता दृश्यवारितं चित्तमात्मन चित्वदर्शनं तत्त्वदर्शनं मानसं तु किं मार्गणे कृते नैव मानसं मार्ग आर्जवात् वृत्तयस्त्व अहं वृत्तिमाश्रिता वृत्तयो मनो विद्यहं मन अहमयं कुतो भवति चिन्वत ऐपतत्यहं निजविचारणम् अहमिनाशभाज्यहमहं तय स्फुरति हृत्स्वयं परमपूर्णसत् इदमहं पद भिक्यमन्वहम् अहमिलीनकेऽपि अलयसक्तय विग्रहेन्द्रिय प्राणधीतमा नाहमेकसत् तज्जडं यसत् सत्त्वभासिका चित्क्ववेतरा सक्तया हि चित्तया ह्यहम् ईशजीवयोर्वेषजीवित सत्स्वभावतो वस्तु केवलम् वेषहानत स्वात्मदर्शनम् ईशदर्शनम् स्वात्मरूपत ईशजीवयोर्वेषधीविद सत्स्वभावतो वस्तु केवलम् वेषहानत स्वात्मदर्शनम् ईशदर्शनम् स्वात्मरूपत ವನವಾಸಿ ರಾಮಸ್ವಾಮಿ ಅಯ್ಯರನವರು ರಮಣ ಸಂಗೀತ ವಾಗ್ಗೇಯಕಾರರು ಅಂತ ಅವ್ರ ಹೆಸರು. ವಾಗ್ಗೇಯಕಾರರು ಅಂತ ಹೇಳಿದ್ರೆ ಯಾರು ವಾಕ್ ಅಂತ ಹೇಳಿದ್ರೆ ಯಾರು ಪದಗಳನ್ನು ಕೊಡ್ತಾರೋ, ಗೇಯ ಅಂತ ಹೇಳಿದ್ರೆ ಹಾಡು, ಅದಕ್ಕೆ ತಕ್ಕನಾದಂತಹ ಅದಕ್ಕೆ ಒಂದು ರಾಗವನ್ನು ಕೂಡ ಸಂಯೋಜನೆ ಮಾಡಿ ಯಾರು ನಮಗ್ ನೀಡ್ತಾರೋ ಅವ್ರಿಗೆ ವಾಗ್ಗೇಯಕಾರರು ಅಂತ ಹೆಸರು. ನಮ್ಮ ತ್ಯಾಗರಾಜ ಸ್ವಾಮಿಗಳು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಾ ಶಾಸ್ತ್ರಿಗಳು, ವಾಸುದೇವ ಶಾಸ್ತ್ರಿಗಳು, ಇವರೆಲ್ಲರನ್ನು ಆ ವಾಗ್ಗೇಯಕಾರರ ಸಾಲಿನಲ್ಲಿ ಬರ್ತಾರೆ. ಆ ಸಾಲಿನಲ್ಲಿ ರಮಣ ಸಂಗೀತ ವಾಗ್ಗೇಯಕಾರರಲ್ಲಿ ವನವಾಸಿ ರಾಮಸ್ವಾಮಿ ಅಯ್ಯರವರು ಒಬ್ರು. ಅವರು ಆರತಿಯ ಸಮಯದಲ್ಲಿ ಹಾಡುವಂತ ಒಂದು ಹಾಡನ್ನ ಹಾಡಿದ್ದಾರೆ. ಆ ಹಾಡಿನೊಂದಿಗೆ ನನ್ನ ಮನನವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಭುಜಗಭೂಷಣ ಉಮಾ ಸಹಿತ ಪರಮೇಶ್ವರ ಆರತಿ. ಭುಜಗಭೂಷಣ ಉಮಾ ಸಹಿತ ಪರಮೇಶ್ವರ ಆರತಿ. ಆರತಿ ಜಯ ಆರತಿ, ಆರತಿ ಜಯ ಆರತಿ. ಗಜವದನ ಸ್ಕಂದ ಕುಮಾರ ವಾರಿಧಿ ಜನಿತ ಗರಳಹಾರ. ಗಜವದನ ಸ್ಕಂದ ಕುಮಾರ ವಾರಿಧಿ ಜನಿತ ಗರಳಹಾರ. ಆರತಿ ಜಯ ಆರತಿ. ಸೇವಕ ಜನ ಶ್ರುತ ಮಂದಾರ ಪಾಲಿತ ಮುನಿ ಹೃತ್ಸಂಚಾರ. ಸೇವಕ ಜನ ಶ್ರುತ ಮಂದಾರ ಪಾಲಿತ ಮುನಿ ಹೃತ್ಸಂಚಾರ. ವೇದನುತತೆಯ ಲಿಂಗಾಕಾರ ಭೂರಿತ್ಯಾದಿ ಮಂತ್ರಾಧಾರ. ವೇದನುತತೆಯ ಲಿಂಗಾಕಾರ ಭೂರಿತ್ಯಾದಿ ಮಂತ್ರಾಧಾರ. ಶ್ರೀ ಮಹಾವಾಕ್ಯಾರ್ಥ ತತ್ವ ಸ್ವರೂಪ ಶಿವ ಮಹಾಯೋಗಾನುಭೂತಿ ಸ್ವರೂಪ. ಭವ ಮಹಾರಣ್ಯ ಅನಲ ಸ್ವರೂಪ ಶ್ರೀ ಶೋಣ ಶೈಲ ಸ್ಥಿತ ವೇದ್ಯ ರೂಪ.
ಶ್ರೀ ಮಹಾವಾಕ್ಯಾರ್ಥ ತತ್ವ ಸ್ವರೂಪ ಶಿವ ಮಹಾಯೋಗಾನುಭೂತಿ ಸ್ವರೂಪ ಭವ ಮಹಾರಣ್ಯ ಅನಲ ಸ್ವರೂಪ ಶ್ರೀ ಶೋಣಶೈಲ ಸ್ಥಿತ ವೇದ್ಯ ರೂಪ ಆರತಿ ಜಯ ಆರತಿ ಭುಜಗಭೂಷಣ ಉಮಾ ಸಹಿತ ಪರಮೇಶ್ವರ ಆರತಿ ಜಯ ಆರತಿ ಆರತಿ ಜಯ ಆರತಿ. ಯಾರಿಗೆ ಆರತಿ? ಆ ಪರಮೇಶ್ವರನ ಸ್ವರೂಪವೇ ಆದಂತಹ ಆ ರಮಣರಿಗೆ ಆರತಿ. ಈ ರಮಣರು ಯಾರು ಅಂತ ಹೇಳಿದ್ರೆ ಶ್ರೀ ಶೋಣಶೈಲ ಸ್ಥಿತ ವೇದ್ಯ ರೂಪ. ಯಾರು ಆ ಅರುಣಾಚಲಕ್ಕೆ ಇನ್ನೊಂದು ಹೆಸರು ಶೋಣಾಚಲ. ಆ ಶೋಣಾಚಲದಲ್ಲಿ ಸದಾ ವಾಸವಾಗಿ ಅಲ್ಲಿಂದ ತನ್ನ ಮಧುರ ಮಾತುಗಳಿಂದ ಆ ಸ್ಥಿತಿಯ ಮಹಿಮೆಯನ್ನ ಹಾಡುತ್ತಿರುವವನಿಗೆ ಆರತಿ. ಶೋಣಾಚಲ ಅರುಣಾಚಲ ಅಂದ್ರೆ ಏನು ಅಂತ ರಮಣರನ್ನ ಕೇಳಿದಾಗ ಅರುಣಾಚಲಮೇ ಅಹಂ. ಅರುಣಾಚಲ ಅಂತ ಹೇಳಿದ್ರೆ ನಮ್ಮ ಹೃದಯವೇ ಅರುಣಾಚಲ. ಯಾರು ಹೃದಯದಲ್ಲೇ ಸದಾ ನೆಲೆಸಿದ್ನೋ ಅವನೇ ಅರುಣಾಚಲ ರಮಣ. ಆ ರಮಣ ಯಾರು ಅಂತ ಹೇಳಿದ್ರೆ ಭವಮಹಾರಣ್ಯ ಅನಲ ಸ್ವರೂಪ. ಭವ ಮಹಾರಣ್ಯ, ಭವಸಾಗರ ಎನ್ನುವ ಅರಣ್ಯ, ಅದರಲ್ಲಿ ನಾನಾ ರೀತಿಯ ಮರಗಳು, ಕೊಂಬೆಗಳು, ಅದೆಲ್ಲವೂ ಒಂದು ಚಪ್ಪರದಂತೆ ಆ ಸೂರ್ಯನ ಬೆಳಕೆ ನೆಲದ ಮೇಲೆ ಬೀಳದೆ ಇರೋ ರೀತಿನಲ್ಲಿ ಒಂದು ಚಪ್ಪರವನ್ನ ಅದು ಹಾಸಿರುತ್ತೆ. ಆದ್ರಿಂದ ನಾವು ಈಕ್ವೇಟರ್ನ ಬಳಿ ಇರುವಂತಹ ಕಾಡಿಗೆ ಹೋದಾಗ ಅವ್ರು ಹೇಳ್ತಾರೆ, ಈಕ್ವೇಟರ್ ಉದ್ದುದ್ದ ಮರಗಳೆಲ್ಲವನ್ನ ಅದು ನೆಲಕ್ಕೆ ಯಾವ ಕಿರಣಗಳು ಬೀಳದಂತೆ ಮುಚ್ಚಿದಂತಹ ಆ ಮರಣಗಳು. ಇಂತಹ ಒಂದು ಅರಣ್ಯ ಭವ ಮಹಾರಣ್ಯ. ಆ ಭವ ಮಹಾರಣ್ಯವನ್ನ ಸಂಪೂರ್ಣವಾಗಿ ನಶಿಸುವಂತಹ ಅನಲ ಅಂತ ಹೇಳಿದ್ರೆ ಬೆಂಕಿ ಈ ರಮಣರು. ಪೂರ್ಣವಾಗಿ ಆ ಒಂದು ಅರಣ್ಯವನ್ನ ಸುಟ್ಟು ಭಸ್ಮವನ್ನ ಮಾಡಿ ಆ ಆತ್ಮ ಸೂರ್ಯನ ಬೆಳಕನ್ನ ತೋರಲು ಮಾರ್ಗವನ್ನ ನೀಡುವಂತಹ ಪರಮೇಶ್ವರ ಆ ರಮಣ. ಅವರು ಶಿವ ಮಹಾಯೋಗಾನುಭೂತಿ ಸ್ವರೂಪ. ಆ ಶಿವನಲ್ಲಿ, ಆ ಸೂರ್ಯನಲ್ಲಿ, ಆ ದೇವನಲ್ಲಿ ಒಂದಾದಾಗ ಆಗುವಂತಹ ಆ ಆನಂದದ ಅನುಭವ ಇದೆಯಲ್ಲ, ಅದರ ಸ್ವರೂಪರೇ ರಮಣರು. ಅವರು ವೇದಗಳಲ್ಲಿ ಹೇಳಿರುವಂತಹ ಎಲ್ಲ ಮಹಾವಾಕ್ಯಾರ್ಥಗಳ ಅರ್ಥ ತತ್ವ ಸ್ವರೂಪ. ಶ್ರೀ ಮಹಾವಾಕ್ಯಾರ್ಥ ತತ್ವ ಸ್ವರೂಪ. ಆ ಮಹಾವಾಕ್ಯ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಇತರ ಮಂತ್ರಗಳ ಮಹಾವಾಕ್ಯಗಳ ತತ್ವ ಸ್ವರೂಪರೇ ಭಗವಾನ್ ರಮಣರು. ಅವರು ಎಲ್ಲಾ ಮಂತ್ರಗಳ ಮೂಲವೂ ಅವರೇ, ಎಲ್ಲಾ ಮಂತ್ರಗಳ ಸಾರವೂ ಅವರೇ. ಇಂದು ಬಹಳ ಮುಖ್ಯವಾದಂತಹ ದಿನ. ಏನಂತ ಹೇಳಿದ್ರೆ, ನಿನ್ನೆ ಉಪಕರ್ಮ ಅನ್ನುವ ಒಂದು ಹಬ್ಬವನ್ನ ಆಚರಿಸಿದ್ವಿ. ಅದ್ರಲ್ಲಿ ಏನು ಅಂತ ಹೇಳಿದ್ರೆ, ಸಾಧಕರು, ವಿದ್ಯಾರ್ಥಿಗಳು ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಸಾಧನೆಯನ್ನ ಮತ್ತೊಮ್ಮೆ ಆನಂದದಿಂದ ಮತ್ತೊಮ್ಮೆ ರಿಫ್ರೆಶ್ ಮಾಡ್ಕೊಳ್ಳೋದಕ್ಕೆ ಅವರು ಮತ್ತೊಮ್ಮೆ ತಮ್ಮ ಜನಿವಾರವನ್ನ ಬದಲಾಯಿಸಿ ಮತ್ತೆ ಇನ್ನೂ ಹೆಚ್ಚಿನ ಸ್ಫೂರ್ತಿಯೊಂದಿಗೆ ತಮ್ಮ ಸಾಧನೆಯನ್ನ ಮುಂದುವರಿಸಬೇಕು ಅನ್ನುವ ಒಂದು ಲಕ್ಷ್ಯದಿಂದ ಉಪಕರ್ಮವನ್ನ ಮಾಡ್ತಾರೆ. ಉಪಕರ್ಮವಾದ ಮುಂದಿನ ದಿನ ಏನು ಅಂತ ಹೇಳಿದ್ರೆ ಗಾಯತ್ರಿ ಜಪದ ದಿನ. ಏನೋ ಪ್ಲಾನ್ ಮಾಡ್ಕೊಂಡಾಯ್ತು. ನಾವು ಯುವ ಜನತೆಯಲ್ಲಿ ನಾವೇನ್ ಕಾಣ್ತೀವಿ ಅಂತ ಹೇಳಿದ್ರೆ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಹೇಳ್ತಾರೆ. ನಾನು ಜನವರಿ 1ನೇ ತಾರೀಕಿಂದ ಈ ಕೆಲಸವನ್ನ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ ಎಲ್ಲರೂ ರೆಸಲ್ಯೂಷನ್ ಇಟ್ಕೊಂಡು ಅದನ್ನ ಮುಂದೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಜನವರಿ 1 ಅಂತೂ ಎಲ್ಲರೂ ಆ ಒಂದು ಕೆಲಸವನ್ನ ಮಾಡಲು ಪ್ರಯತ್ನವನ್ನ ಮಾಡ್ತಾರಲ್ಲ, ಅದೇ ರೀತಿ ಎಲ್ಲಾ ಸಾಧಕರು ಇಂದು ಆ ರೆಸಲ್ಯೂಷನ್ ತಗೊಂಡಿದ್ವಿ, ಇನ್ಮೇಲಿಂದ ಸಾಧನೆಯಲ್ಲಿ ನಮ್ಮ ಜೀವನವನ್ನ ನಡೆಸೋಣ, ಆ ಭಗವಂತನ ಧ್ಯಾನದಲ್ಲಿ, ಜಪದಲ್ಲಿ ನಾವು ನಮ್ಮ ಜೀವನವನ್ನ ನಡೆಸೋಣ ಅನ್ನುವ ಒಂದು ದೃಢವಾದ ಸಂಕಲ್ಪವನ್ನ ತೊಟ್ಟಂತಹ ವಿದ್ಯಾರ್ಥಿಗಳು, ಸಾಧಕರು ಇಂದು ಆ ಗಾಯತ್ರಿ ಮಂತ್ರವನ್ನ ಅನೇಕ ಬಾರಿ
ಅಟ್ಲೀಸ್ಟ್ 1000 ಬಾರಿ ಆ ಗಾಯತ್ರಿ ಮಂತ್ರವನ್ನ ಇಂದು ಜಪಿಸಬೇಕು ಅಂತ ಹಿರಿಯರು ಹೇಳ್ತಾರೆ. ಆ ಗಾಯತ್ರಿ ಮಂತ್ರ ಶುರುವಾಗೋ ಒಂದು ಅಕ್ಷರ ಭೂ. ಆ ಭೂರಿತ್ಯಾದಿ ಮಂತ್ರಾಧಾರ. ಆ ಗಾಯತ್ರಿ ಮಂತ್ರದಿಂದ ಹಿಡಿದು ಬೇರೆ ಎಲ್ಲ ಶ್ರೇಷ್ಠ ಮಂತ್ರಗಳಿಗೆ ಆಧಾರವಾದವರು ಭಗವಾನ್ ರಮಣರು. ಅವರನ್ನ ವೇದಗಳೇ ನುತಿಸುವಂತಹ ಆ ರಮಣರು ಆ ರಮಣಾಶ್ರಮದಲ್ಲಿ ಲಿಂಗ ಸ್ವರೂಪರಾಗಿ ನಿಂತಿದ್ದಾರೆ. ಲಿಂಗ ಅಂತ ಹೇಳಿದ್ರೆ ಏನು? ಲಿಂಗ ಅಂತ ಹೇಳಿದ್ರೆ ಭಗವಂತ ಎಲ್ಲ ಕಡೆ ಇದ್ದಾನೆ, ಆದ್ರೆ ನಮಗ್ ಕಾಣಿಸ್ತಾ ಇಲ್ವಲ್ಲ ಎಲ್ಲ ಕಡೆ. ಆದ್ರಿಂದ ಅವನ್ನ ಪೂಜಿಸಲು ಅವನ ಕರುಣೆಯಿಂದ ನಮ್ಮ ಮುಂದೆ ಒಂದು ಚಿಕ್ಕ ಸ್ವರೂಪವನ್ನ ತಾಳಿ ಪ್ರಕಟವಾಗ್ತಾನಲ್ಲ, ಆ ಲಿಂಗ ಸ್ವರೂಪರಾಗಿ ಭಗವಾನ್ ರಮಣರು ಎಲ್ಲೆರಡೇ ವ್ಯಾಪ್ತವಾದಂತಹ ಪರಬ್ರಹ್ಮ ವಸ್ತು, ಆ ಪರಮೇಶ್ವರನೇ ಅವರು. ಆದ್ರೆ ನಮಗೆ ನಾ ಎಲ್ಲಾ ಕಡೆ ಇದ್ದೀನಿ ಅಂತ ತಿಳಿಸಲು ಒಂದು ರೂಪವನ್ನ ತಾಳಿ ನಮ್ಮ ಜೀವನಕ್ಕೆ ಬಂದಿದ್ದಾರಲ್ಲ, ಆ ಲಿಂಗಾಕಾರವನ್ನ ತಾಳಿದಂತಹ ಭಗವಾನ್ ರಮಣರಿಗೆ ಆರತಿ. ಇದನ್ನ ಹೇಳ್ತಾ ಈ ರೀತಿ ಆ ಭಗವಾನ್ ರಮಣರು ಸೇವಕ ಜನರಿಗೆ ಮಂದಾರ ಅಂತ ಹೇಳಿದ್ರೆ ಕಲ್ಪವೃಕ್ಷ. ಹೇಗೆ ಕಲ್ಪವೃಕ್ಷ ಸೇವಕ ಜನರಿಗೆ ಏನೇನು ಕೇಳ್ತಾರೋ ಎಲ್ಲಾ ಆಸೆಗಳನ್ನ ಹೇಗೆ ಪೂರೈಸುತ್ತೋ, ಆ ರೀತಿ ಭಗವಾನ್ ರಮಣರು ಎಲ್ಲಾ ಆಸೆಗಳನ್ನ ಪೂರೈಸುತ್ತಾ ಆಸೆಯ ಮೂಲವನ್ನೇ ನಾಶ ಮಾಡುವಂತಹ ಮಂದಾರ ವೃಕ್ಷ, ಕಲ್ಪವೃಕ್ಷ ರಮಣರು. ಅವರು ಎಲ್ಲಾ ಮುನಿಗಳ, ಎಲ್ಲಾ ಭಕ್ತರ ಹೃದಯದಲ್ಲಿ ಸಂಚಾರ ಮಾಡುತ್ತಿರುವವರೇ ರಮಣರು. ಅವರು ಭುಜಗಭೂಷಣವನ್ನ ಹಾಕೊಂಡಿದ್ದಾರೆ. ಭುಜಗಭೂಷಣ ಅಂತ ಹೇಳಿದ್ರೆ ಹಾವನ್ನ ತಮ್ಮ ಭೂಷಣವಾಗಿ ಧರಿಸಿದ್ದಾರೆ. ಮತ್ತೆ ತಮ್ಮ ಅರ್ಧ ಭಾಗವನ್ನ ಉಮಾದೇವಿಗೆ ಕೊಟ್ಟಿದ್ದಾರೆ. ಮತ್ತೆ ಇವರು ಗಜಮುಖ ಹಾಗೂ ಸ್ಕಂದನ ತಂದೆಯಾದ್ರೂ ಹತ್ತಿನಲ್ಲಿ ಏನ್ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ವಾರಿಧಿ ಅಂತ ಹೇಳಿದ್ರೆ ಆ ಒಂದು ಸಮುದ್ರದಿಂದ ಉದ್ಭವಿಸಿದಂತಹ ಹಾಲಾಹಲ ವಿಷವನ್ನ ತಾವು ಆಹಾರವಾಗಿ ಸ್ವೀಕರಿಸಿ, ಗರಳಾಹಾರ ಅಂತ ಹೇಳಿದ್ರೆ ಆ ವಿಷವನ್ನೇ ಆಹಾರವಾಗಿ ಸ್ವೀಕರಿಸಿ ನೀಲಕಂಠವಾದರು ಆ ಪರಮಶಿವ. ಆ ಶಿವನ ಸ್ವರೂಪರೇ ರಮಣರು. ಅವರಿಗೆ ಆರತಿ ಅಂತ ವನವಾಸಿ ರಾಮಸ್ವಾಮಿ ಅಯ್ಯರವರು ಈ ಹಾಡಿನಲ್ಲಿ ಹಾಡ್ತಾ ಇದ್ದಾರೆ. ಅದು ಹೇಗಪ್ಪ? ಆ ಶಿವನನ್ನ ನೋಡಿದ್ರೆ, ರಮಣರನ್ನ ನೋಡಿದ್ರೆ ಆ ಒಂದು ಆ ಸಾಮ್ಯತೆಯನ್ನ ನಾವು ಕಾಣಬಹುದು. ಶಿವನ ಮೇಲೆ ಹೇಗೆ ಹಾವುಗಳೆಲ್ಲ ಓಡಾಡ್ತಾ ಇತ್ತೋ, ರಮಣರ ಸನ್ನಿಧಿಯಲ್ಲಿ ಕೂಡ ಆ ರಮಣರ ಮೇಲೆ ಹಾವೆಲ್ಲ ಆನಂದದಿಂದ ಓಡಾಡ್ತಾ ಇತ್ತು. ಭಕ್ತರು ಬಂದು, ಭಗವಾನ್ ರಮಣರೇ, ನಿಮ್ಮ ಮೈ ಮೇಲೆ ಹಾವು ಹರಿದಾಗ ನಿಮ್ಗೆ ಹೇಗನ್ಸುತ್ತೆ ಅಂತ ಕೇಳಿದಾಗ ಭಗವಾನ್ ರಮಣರು ಮುಗುಳ್ ನಗುತ್ತಾ, ಅದು ಹಾವುಗಳು ತಣ್ಣಗಿರುತ್ತೆ ಮತ್ತೆ ಮೆತ್ತಗಿರುತ್ತೆ, ಆದ್ರೆ ಕಾಲ್ ಹತ್ರ ಬಂದಾಗ ಮಾತ್ರ ಚಕ್ಕುಂಗುಳಿ ಆಗತ್ತೆ. ಯಾರೋ ಒಬ್ರು ಕಾಲ್ನ ಚಕ್ಕುಂಗುಳಿ ಕೊಟ್ಟಾಗ ಆಗತ್ತೆ ಅಂತ ಹೇಳಿದ್ರಂತೆ. ಭಕ್ತರು ಬಂದು, ಭಗವಾನ್ ರಮಣರೇ, ಹಾವು ಮೈ ಮೇಲೆ ಓಡಂದ್ರೆ ನಿಮ್ಗೆ ಹೆದರಿಕೆ ಆಗೋದಿಲ್ವಾ ಅಂತ ಕೇಳಿದಾಗ, ಯಾತಕ್ಕೆ ಹೆದರಿಕೆ? ಅವನೇ ಬರ್ತಾನೆ, ಒಂದ್ ಸ್ವಲ್ಪ ಹೊತ್ತಿರ್ತಾನೆ, ಆಮೇಲೆ ಹೋಗ್ತಾನೆ, ಆದ್ರಿಂದ ಯಾವ ಭಯ ಅಂತ ಭಗವಾನ್ ರಮಣರಿಗೆ ಯಾವ ಜೀವರಾಶಿ ಕಂಡ್ರೂ ಭಯ ಇಲ್ಲ. ಬೇರೆ ಯಾವ ಜೀವರಾಶಿಗೂ ಕೂಡ ರಮಣರ ಕಂಡ್ರೆ ಭಯ ಇಲ್ಲ. ನಾವು ನೋಡ್ತೀವಿ ಆ ಅಳಿಲುಗಳೆಲ್ಲವೂ ರಮಣರ ಮೇಲೆ ಆನಂದದಿಂದ ತಲೆ ಮೇಲೆಲ್ಲ ಕೈ ಕಾಲು ಎಲ್ಲ ಕಡೆ ಓಡಾಡ್ತಾ ಇತ್ತು. ನಾವು ಈ ಅಳಿಲುಗಳನ್ನ ನೋಡಿದಾಗ ನಾವು ಹತ್ರ ಹೋಗ್ತಾ ಇದ್ದಂಗೆ ಓಡ್ಬಿಡುತ್ತೆ. ಆ ಹೆದರ್ಕೊಂಡು ಓಡುವಂತಹ ಜೀವಿಗಳು ಆ ಅಳಿಲುಗಳು. ಅದು ಹೇಗೆ ಯಾವ ಭಯವೂ ಇಲ್ಲದೆ ರಮಣರ ಮೇಲೆ ಓಡಾಡ್ತಾ ಇತ್ತು ಅಂತ ಹೇಳಿದ್ರೆ, ಅವರಿಗೆಲ್ಲರಿಗೂ ಆ ರಮಣರ ಮೇಲೆ ಸಂಪೂರ್ಣವಾದಂತಹ ನಂಬಿಕೆ. ಯಾವ ಆಪತ್ತು ಅವ್ರಿಗಾಗೋದಿಲ್ಲ ರಮಣರ ಸನ್ನಿಧಿಯಲ್ಲಿ ಅನ್ನುವ ಪರಿಪೂರ್ಣ ನಂಬಿಕೆ ಆ ಜೀವರಾಶಿಗಳಲ್ಲಿತ್ತು. ಭಗವಾನ್ ರಮಣರು ಕೂಡ ಎಲ್ಲರ ವಿಷವನ್ನ ಅವರು ಸ್ವೀಕರಿಸ್ತಾ ಇದ್ರು. ಅಂತಹ ಕರುಣಾಳು ಭಗವಾನ್ ರಮಣರು. ನಾವು ಕೇಳಿದ್ದೇವೆ, ಆ ಭಗವಾನರ ಭಕ್ತರ ಕಷ್ಟಗಳೆಲ್ಲವನ್ನ ಸ್ವೀಕರಿಸಿ 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 ಭಗವಾನರ ದೇಹ ತುಂಬಾ ಕಷ್ಟವನ್ನ ಪಡುವ ರೀತಿಯಲ್ಲಿ ನಮಗ್ ಕಾಣ್ತಾ ಇತ್ತು. ಅವರ ಮಂಡಿಗಳಲ್ಲಿ ಆರ್ಥರೈಟಿಸ್
ಕಾಟ ಇತ್ತು, ಅವ್ರು ನಿಂತ್ಕೊಳಕ್ ಆಗ್ತಾ ಇರಲಿಲ್ಲ. ಕೂತ್ಕೊಂಡು ನಿಂತ್ಕೋಬೇಕು ಅಂತ ಹೇಳಿದ್ರೆ ಕಾಲುಗಳನ್ನ ಸ್ವಲ್ಪ ಮಸಾಜ್ ಮಾಡ್ಕೊಂಡು ಆಮೇಲೆ ಎದ್ದು ನಿಂತ್ಕೊಳ್ತಾ ಇದ್ರು. ತುಂಬಾ ಹೊತ್ತು ಕಾಲು ಮಡಚಿ ಕೂತ್ಕೊಂಡಿದ್ರೆ ತಿರ್ಗಾ ಕಾಲು ಉದ್ದ ಮಾಡೋಕ್ ಕಷ್ಟ ಆಗ್ತಾ ಇತ್ತು. ಮತ್ತೆ ಭಗವಾನ್ ರಮಣರ ಒಂದು ಚಿತ್ರಗಳನ್ನ ನಾವು ನೋಡಿದಾಗ ಅವರು ನಡ್ಕೊಂಡು ನಿಧಾನಕ್ಕೆ ಹೋದಾಗ ಕಾಲುಗಳೆಲ್ಲ ನಡುಗ್ತಾ ಇತ್ತು, ತಲೆ ಕೂಡ ನಡುಗ್ತಾ ಇತ್ತು. ಮತ್ತೆ ಅವರ ಕೊನೆಯ ದಿನಗಳಲ್ಲಿ ಆ ಸಾರ್ಕೋಮಾ ಅನ್ನುವ ಕ್ಯಾನ್ಸರ್ ಕೂಡ ಅವರನ್ನ ಕಾಟ ಕೊಡ್ತಾ ಇತ್ತು. ಈ ಎಲ್ಲವೂ ಅವರು ಭಕ್ತರ ಜೀವನದಲ್ಲಿರುವ ಎಲ್ಲಾ ಕಷ್ಟಗಳನ್ನ ಅವರು ತಾವೇ ಸ್ವೀಕರಿಸಿ ನೀಲಕಂಠನಾದ ರೀತಿಯಲ್ಲಿ ಭಗವಾನ್ ರಮಣರಿದ್ರು. ಇದೆಲ್ಲ ಹೇಗೆ ಸಾಧ್ಯವಾಯ್ತು ಭಗವಾನ್ರಲ್ಲಿ? ಅದ್ ಹೇಗೆ ಭಗವಾನ್ರು ಆ ಶಿವನಾದರು ಅಂತ ಹೇಳಿದ್ರೆ ಭಗವಾನ್ ರಮಣರು ಉಪದೇಶ ಸಾರದಲ್ಲಿ ಅದಕ್ಕೆ ಉತ್ತರವನ್ನ ನೀಡ್ತಾರೆ. ನಮಗೂ ಆ ಈಶ್ವರನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಬರೀ ಈ ರೂಪದಲ್ಲಿ, ಈ ವೇಷದಲ್ಲಿ, ಮತ್ತೆ ನಮ್ಮ ಧಿ ಅಂತ ಹೇಳಿದ್ರೆ ನಮ್ಮ ಬುದ್ಧಿವಂತಿಕೆಯಲ್ಲಿ ಮಾತ್ರ ಭೇದ ಇರೋದು. ಆದ್ರೆ ನಾವು ನಮ್ಮ ನಿಜ ಸ್ವರೂಪವೇ ಆ ಈಶ್ವರನ ಸ್ವರೂಪ. ಈಶ ಜೀವಯೋರ್ ವೇಷ ಜೀವಿದ ಸತ್ಸ್ವಭಾವತೋ ವಸ್ತು ಕೇವಲಂ, ಸತ್ಸ್ವಭಾವತೋ ವಸ್ತು ಕೇವಲಂ. ಇರುವುದು ಒಂದೇ ವಸ್ತು, ಕೇವಲಂ ಒಂದೇ ವಸ್ತು. ಆ ವಸ್ತುವೇ ಬ್ರಹ್ಮನ್ ಅಥವಾ ಸಚ್ಚಿತ್ ಆನಂದ ಅಂತ ವರ್ಣಿಸ್ಬೋದು. ಅಥವಾ ಇರುವುದು ಒಂದೇ ವಸ್ತು, ನಾನು ಅನ್ನುವ ವಸ್ತು. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ನಾನು ಬೇರೆ, ನೀನು ಬೇರೆ, ಅದು ಬೇರೆ, ಇದು ಬೇರೆ ಅಂತ ನಾವು ಭೇದ ಬುದ್ಧಿಯಿಂದ ಎಲ್ಲವನ್ನ ಬೇರೆ ಬೇರೆಯಾಗಿ ನೋಡ್ತಾ ಇದ್ದೇವೆ. ಯಾವಾಗ ನಾವು ಎಲ್ಲರ ಸತ್ ಸ್ವಭಾವವಾದಂತಹ ಆ ನಿಜವಾದ ಸ್ವರೂಪವನ್ನ ಯಾವಾಗ ನಾವು ನೋಡಕ್ ಶುರು ಮಾಡ್ತೀವೋ ಆಗ ಎಲ್ಲವೂ ಆ ಈಶ್ವರನ ಸ್ವರೂಪವೇ. ನಾವೂ ಅದೇ ಈಶ್ವರನ ಸ್ವರೂಪ ಅಂತ ನಾವ್ ಯಾವಾಗ ತಿಳ್ಕೊಳ್ತೀವೋ ಆಗ ಎಲ್ಲವೂ ಅದೇ ಈಶ್ವರನ ಸ್ವರೂಪ ಅನ್ನುವ ಸತ್ಯ ನಮಗ್ ತಿಳಿಯುತ್ತೆ. ಇದನ್ನ ವರ್ಣಿಸಲು ನಾವು ಮಕ್ಕಳಿಗೋಸ್ಕರ ಒಂದು ಶಿಬಿರವನ್ನ ಇಟ್ಕೊಳ್ತೀವಿ ಬೇಸಿಗೆನಲ್ಲಿ. ಆಗ ಒಂದು ನಾಟಕವನ್ನ ಮಾಡಿದ್ವಿ, ಬಹಳ ಕುತೂಹಲಕರವಾದಂತಹ ನಾಟಕ. ಅದರ ಕತೆ ಈ ರೀತಿ ಇದೆ. ನಮಗೆಲ್ಲರಿಗೂ ಈ ಕತೆ ಗೊತ್ತಿರಬಹುದು, ಸಿಂಹ ಮತ್ತು ಮೊಲದ ಕತೆ. ಒಮ್ಮೆ ಏನಾಯ್ತು, ಸಿಂಹ ಕಾಡಿನಲ್ಲಿ ತುಂಬಾ ಕಾಟವನ್ನ ಕೊಡ್ತಾ ಇದ್ದ. ಅವನು ಬೇಟೆಗೆ ಬಂದಾಗ ಎಲ್ಲಾ ಪ್ರಾಣಿಗಳಲ್ಲೂ ಹೆದರಿ ಎಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಅಲ್ಲಲ್ಲಿ ಓಡಾಡ್ತಾ ಇದ್ರು. ದಿನವೂ ಅವರು ಎಲ್ಲಿ ಸಿಂಹ ಬಂದ್ಬಿಡ್ತಾನೋ ಅಂತ ಅವರ ಜೀವನವನ್ನೇ ಅವನ ಹೆದರಿಕೆಯಲ್ಲಿ ಅವರು ಕಳೀತಾ ಇದ್ರು. ಆದ್ರಿಂದ ಎಲ್ಲಾ ಪ್ರಾಣಿಗಳೆಲ್ಲ ಒಂದು ಮೀಟಿಂಗ್ ಮಾಡ್ಕೊಂಡು, ನೋಡಿ ದಿನವೂ ನಾವು ಹೆದರ್ಕೊಂಡು ಜೀವನ ಮಾಡಕ್ ಆಗೋದಿಲ್ಲ, ಒಂದು ಒಪ್ಪಂದಕ್ಕೆ ಬಂದ್ಬಿಡೋಣ. ನಮ್ಮಲ್ಲೇ ಯಾರಾದ್ರೂ ಒಬ್ರು ವಾಲಂಟಿಯರ್ ಮಾಡ್ಕೊಂಡು ಒಬ್ಬೊಬ್ರು ಒಂದೊಂದು ದಿವಸ ಹೋಗಿ ಅವನಿಗೆ ನಾವೇ ನಿನ್ನ ಆಹಾರವಾಗಿ ನಮ್ಮನ್ನ ಸ್ವೀಕರಿಸುವಂತ ಒಂದು ಆಹುತಿ ಕೊಟ್ಬಿಡೋಣ. ಅವನ ಮುಂದೆ ಹೋಗಿ ನಿಂತ್ಕೊಂಡ್ಬಿಡೋಣ, ನೀನು ಕಾಡಿಗೆ ಬಂದು ನಮ್ಮನ್ನೆಲ್ಲ ಹೆದರ್ಸ್ಬೇಡ, ನಾವೇ ನಿನ್ನ ಮನೆಗ್ ಬರ್ತೀವಿ ಅಂತ ಹೇಳ್ಬಿಡೋಣ ಸಿಂಹನ್ಗೆ. ಆಗ ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಮಾತ್ರ ಭಯದಲ್ಲಿ ಹೋಗಿ ಅವ್ರ ಜೀವನವನ್ನ ಕೊಡ್ಬೇಕಾಗತ್ತೆ, ಬೇರೆಯವರೆಲ್ಲ ಸಂತೋಷದಿಂದ ಇರ್ಬೋದಲ್ಲ ಅಂತ ಒಂದು ಒಪ್ಪಂದವನ್ನ ಮಾಡ್ಕೊಂಡು ಈ ಒಪ್ಪಂದವನ್ನ ಆ ಸಿಂಹನಿಗೂ ಹೇಳಿ, ಸಿಂಹ ಆಹಾ ಬಹಳ ಒಳ್ಳೆಯ ಒಂದು ಒಪ್ಪಂದವನ್ನ ತಂದಿದ್ದೀರಾ, ನೈಸ್ ಡೀಲ್, ಓಕೆನಾ, ದಿನವೂ ಒಬ್ಬರನ್ನ ಕರ್ಕೊಂಬನ್ನಿ, ನಾನು ಅವರನ್ನ ತಿಂದು ಖಾಲಿ ಮಾಡ್ತೀನಿ ಅನ್ನೋ ರೀತಿನಲ್ಲಿ ಅವರು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಇದು ನಮಗೆಲ್ಲ ಗೊತ್ತಿರುವಂತಹ ವಿಷಯವೇ, ಈ ಕಥೆ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್. ಅನೇಕ ವರ್ಷಗಳ ನಂತರ, ಅನೇಕ ಜನರೇಷನ್ಸ್ ನಂತರ ಇದೇ ರೀತಿ ಸಿಂಹ ಕಾಟವನ್ನ ಕೊಡ್ತಾ ಇದ್ದಾಗ ಮತ್ತೆ ಆ ಎಲ್ಲ ಪ್ರಾಣಿಗಳೆಲ್ಲ ಸೇರಿ, ಹಿಂದೊಮ್ಮೆ ಇದೇ ರೀತಿ ಪ್ರಾಬ್ಲಮ್ ಆಗಿತ್ತು, ಆಗ ನಮ್ಮ ಪೂರ್ವಜರೆಲ್ಲರೂ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ರಂತೆ, ಅದು ಒಳ್ಳೆ ಐಡಿಯಾ ಅನ್ಸುತ್ತೆ, ಮತ್ತೆ ಆ ಒಪ್ಪಂದವನ್ನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಅವರೆಲ್ಲರೂ ಹೋಗಿ ಆ ಸಿಂಹನಿಗೆ ಹೇಳಿ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಆಯ್ತು ಅಂತ ಸಿಂಹ ಕಾಯ್ತಾ ಇದ್ದಾನೆ. ಪ್ರತಿಯೊಂದು ದಿನವೂ ಒಂದು ಜಿಂಕೆ ಬರುತ್ತೆ, ಆ ಜಿಂಕೆಯನ್ನ ಅವನು ಆಹಾರವಾಗಿ ಸ್ವೀಕರಿಸಿ ಆನಂದದಿಂದ ತನ್ನ ಜೀವನವನ್ನು ನಡೆಸ್ತಾ ಇದ್ದಾನೆ. ಒಮ್ಮೆ ಒಂದು ಮೊಲದ ಸರದಿ ಬರುತ್ತೆ. ಆ ಮೊಲ ಆ ಆಹಾರವಾಗಿ ಹೊರಡುವ ಒಂದು ಸನ್ನಿಧಿ.
ಒಂದು ಸಿಚುವೇಶನ್ ಬರುತ್ತೆ. ಆಗ ಆ ಮೊಲ ಏನ್ ಮಾಡುತ್ತೆ, ತಡವಾಗಿ ಹೋಗೋಣ, ನೋಡೋಣ, ಏನಾದ್ರೂ ಒಂದು ಉಪಾಯವನ್ನ ಮಾಡೋಣ, ಆ ಒಂದು ಕ್ರೂರಿ ಸಿಂಹನಿಗೆ ಪಾಠ ಕಲ್ಸೋಣ ಅಂತ ಹೇಳಿ ಈ ಒಂದು ಮೊಲ ಏನ್ ಮಾಡುತ್ತೆ, ನಿಧಾನಕ್ಕೆ ಹೋಗುತ್ತೆ. ನಿಧಾನಕ್ಕೆ ಹೋದಾಗ ಆ ದಾರಿಯಲ್ಲಿ ಒಂದು ಹಾಳು ಬಾವಿಯನ್ನ ಅದು ನೋಡುತ್ತೆ. ಹಾಳು ಬಾವಿಯಲ್ಲಿ ಹಿಂಗ್ ಏನಕ್ ನೋಡಿದಾಗ ಸ್ವಲ್ಪ ನೀರಿದೆ, ಆ ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನ ಕಾಣುತ್ತೆ. ಆಗ ಅದಕ್ಕೊಂದು ಉಪಾಯ ಹೊಳೆಯುತ್ತೆ. ಅದರ ಪೂರ್ವಜ ಒಬ್ಬ, ಅದೇ ಮೊಲದ ಒಬ್ಬ ಮುತ್ತಾತ ಹೇಳಿದಂತಹ ಒಂದು ಕತೆ, ಒಂದು ಕರೇಜಿಯಸ್ ಕಥೆಯನ್ನ ಅದ್ ನೆನ್ಪಿಟ್ಕೊಳ್ಳುತ್ತೆ. ನೆನ್ಪಿಟ್ಕೊಂಡು ಆಯ್ತು, ಇದೇ ಉಪಾಯವನ್ನ ನಾನು ಮಾಡೋಣ ಅಂತ ಹೇಳಿ ಹೋಗಿ ಆ ಸಿಂಹನ ಹತ್ರ ಹೋಗಿ, ಸಿಂಹ ಏನಾಯ್ತು ಗೊತ್ತಾ, ನಾನು ಬೇಗನೆ ಬರ್ಬೇಕು ಅಂತ ಕಾಯ್ತಾ ಇದ್ದೆ, ಆದ್ರೆ ಮಧ್ಯ ದಾರಿಯಲ್ಲಿ ಇನ್ನೊಂದು ಸಿಂಹ ಬಂದ್ಬಿಡ್ತು. ಆ ಸಿಂಹ ನನ್ನನ್ನ ನಾನೇನ್ ಈಗ ತಿಂತೀನಿ ಅಂತ ಹೇಳಿ ನನ್ನನ್ನ ಹಠ ಮಾಡ್ತಾ ನಿಲ್ಲಿಸ್ಬಿಡ್ತು. ನಾನು ಇಲ್ಲ ಇಲ್ಲ ಇಲ್ಲ, ನಮ್ಮ ಕಾಡಿನ ರಾಜ ಒಬ್ಬ ಇದ್ದಾನೆ, ಅವನು ನನಗೋಸ್ಕರ ಕಾಯ್ತಾ ಇರ್ತಾನೆ, ಅವನ್ನ ಬಿಟ್ಟು ನಾನು ನಿನ್ನ ಇದಕ್ ಹೋಗಕ್ಕಾಗಲ್ಲ, ನಿನ್ನ ಬಾಯಿಗೆ ಹೋಗಕ್ಕಾಗಲ್ಲ ಅಂತ ಹೇಳಿ ನಾನು ಓಡಿ ಓಡಿ ನನ್ನ ಜೀವವನ್ನ ರಕ್ಷಣೆ ಮಾಡ್ಕೊಂಡು ನನ್ನ ಹತ್ರ ಬಂದಿದ್ದೇನೆ ಅಂತ ಹೇಳಿದಾಗ ಆ ಸಿಂಹ ಹೇಳ್ತಾನೆ, ಹೌದಾ, ಇನ್ನೊಂದು ಸಿಂಹವೇ, ಬಾ, ಆ ಸಿಂಹವನ್ನ ಒಂದ್ ಕೈ ನೋಡ್ಕೊಂಡು ಆಮೇಲೆ ನಿನ್ನ ಮಾತಾಡಿಸ್ತೀನಿ ಅಂತ ಹೇಳಿ, ಬಾ ತೋರ್ಸು, ಬಾ ಎಲ್ಲಿದ್ದಾನೆ ಆ ಸಿಂಹ ಅಂತ ಕರ್ಕೊಂಡು ಹೋಗಿ ಆ ಬಾವಿಯ ಹತ್ರ ಬರ್ತಾರೆ. ಬಾವಿಯ ಹತ್ರ ಬಂದಾಗ ಆ ಇಣಕಿ ನೋಡ್ತಾನೆ. ಇಣಕಿ ನೋಡಿದಾಗ ತನ್ನ ಪ್ರತಿಬಿಂಬವನ್ನೇ ಕಾಣ್ತಾನೆ. ಗರ್ಜಿಸಿದಾಗ ತನ್ನ ಒಂದು ಪ್ರತಿಧ್ವನಿಯನ್ನೇ ಅವನು ಕೇಳಿಸ್ಕೊಳ್ತಾನೆ. ದ ಎಕೋ ಆಫ್ ಹಿಸ್ ಓನ್ ಸೌಂಡ್, ಅದನ್ನ ಕೇಳಿಸ್ಕೊಂಡಾಗ ಮೊಲ ಹೇಳುತ್ತೆ, ಮಹಾರಾಜ, ಸಿಂಹ ಮಹಾರಾಜ, ನಾ ಹೇಳ್ತಾ ಇದ್ನಲ್ಲ ಆ ಸಿಂಹ ಇದೆ ಅಂತ ಆ ಇದು ಬಾವಿ ಒಳಗಡೆ ತೋರಿಸಿದಾಗ ಆ ಸಿಂಹ ಹೇಳ್ತಾನೆ, ಆಹಾ, ಈ ಕತೆ ನಾನೂ ಕೇಳಿದ್ದೇನೆ, ನಮ್ಮ ಪೂರ್ವಜರು ಕೂಡ ಇದನ್ನೇ ಹೇಳಿದ್ರು. ನಾನು ನಮ್ಮ ಆ ಮುತ್ತಾತ ಇದ್ನಲ್ಲ, ಏನು ಓದು ಬರಿದೇ ಇರಂತಹ ಮುತ್ತಾತ, ಆ ರೀತಿ ಅಲ್ಲ, ನಾನು ಲಿಯೋ ಯೂನಿವರ್ಸಿಟಿಗೆ ಹೋಗಿದ್ದೇನೆ, ಸಿಂಹ ವಿಶ್ವವಿದ್ಯಾಲಯಕ್ಕೆ ನಾನು ನನ್ನ ಡಿಗ್ರಿಯನ್ನ ಪಡೆದಿದ್ದೇನೆ. ನನಗ್ ಗೊತ್ತು, ಇದು ಬರೀ ರಿಫ್ಲೆಕ್ಷನ್, ಇದು ನನ್ನ ಬರೀ ಪ್ರತಿಬಿಂಬ ಮಾತ್ರ, ಇದು ನಾನಲ್ಲ, ಇದು ಬೇರೆ ಯಾವ ಸಿಂಹವೂ ಅಲ್ಲ ಅಂತ ಆ ಸಿಂಹ ಆ ಮೂಲಕ ಹೇಳುತ್ತೆ. ಅಲ್ಲ, ಸಿಂಹ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ರೆ ಈ ನಮ್ಮ ಮೊಲ, ನೀನು ಸಿಂಹ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ರೆ ನಾನು ರಮಣರ ವಿಶ್ವವಿದ್ಯಾಲಯದಲ್ಲಿ ಓದಿದ್ದೇನೆ ನಾನು ಅಂತ ಹೇಳಿ, ನೀನು ಅದ್ ಮಾತ್ರ ಪ್ರತಿಬಿಂಬ ಅಂತ ಹೇಳ್ತಾ ಇದೆಯಲ್ಲ, ನೀ ನಿಂತ್ಕೊಂಡಿದ್ಯಲ್ಲ, ಇದು ಪ್ರತಿಬಿಂಬ ಅಂತ ನಿನಗೆ ತಿಳಿತಾ ಇಲ್ವಾ? ಪ್ರತಿಬಿಂಬ ಅಂದ್ರೆ ಏನು? ಒಂದು ಬೆಳಕಿನ ಕಿರಣ ಹಿಂಗ್ ಬಂದು ಆ ಬೆಳಕಿನ ಬಿಂಬ ಮತ್ತೆ ಹಿಂತಿರುಗಿ ಬಂದಾಗ, ಅದು ನಮ್ಮ ಕಣ್ಣಿಗೆ ಬಿದ್ದಾಗ ಅದು ಪ್ರತಿಬಿಂಬ ಅಂತ ಹೇಳ್ತೀವಿ. ಅದ್ ಮಾತ್ರ ಪ್ರತಿಬಿಂಬವೇ, ಆ ನೀರೊಳಗೆ ಕಾಣಿಸ್ತಾ ಇರುವಂತಹ ಆ ಬಿಂಬ ಇದೆಯಲ್ಲ, ಅದ್ ಮಾತ್ರ ಪ್ರತಿಬಿಂಬವೇ. ನಮ್ಮ ರೂಪ ಇದೆಯಲ್ಲ, ನಮ್ಮ ರೂಪವೂ ಒಂದು ಪ್ರತಿಬಿಂಬವೇ. ಅದೇನಾಗ್ತಾ ಇದೆ ಅಂದ್ರೆ, ಆ ಟ್ಯೂಬ್ ಲೈಟ್ ಇಂದಲೋ ಸೂರ್ಯನಿಂದಲೋ ಬಂದಂತಹ ಕಿರಣಗಳು ನಮ್ಮ ದೇಹದ ಮೇಲೆ ಬಿದ್ದು ಮತ್ತೆ ಅದು ನಿಮ್ಮ ಕಣ್ಣಿಗೆ ಬಿದ್ದಾಗ ಆ ಒಂದು ರಿಫ್ಲೆಕ್ಷನ್ ಇಂದ ಕಾಣಿಸುವಂತಹ ರೂಪವೇ ಈ ರೂಪ. ಆದ್ರಿಂದ ನಿನ್ನ ರೂಪವೂ ಒಂದು ಪ್ರತಿಬಿಂಬವೇ. ಇದ್ ನಿನಗೆ ಹೇಳ್ಕೊಟ್ಟಿಲ್ವಾ ನಿಮ್ ಯೂನಿವರ್ಸಿಟಿನಲ್ಲಿ ಅಂತ ಆ ಸಿಂಹನಿಗೆ ಮೊಲ ಕೇಳುತ್ತೆ. ಆಗ ಸಿಂಹ ಹೇಳುತ್ತೆ, ಹೌದೌದು, ಇದನ್ನ ಹೇಳ್ಕೊಟ್ಟಿದ್ದಾರೆ, ಕರೆಕ್ಟ್, ನೀನೇನೋ ಹೇಳೋದೇನೋ ಕರೆಕ್ಟ್ ಅಂತ ಹೇಳುತ್ತೆ. ಆದ್ರೆ ಮೆತ್ತಗೆ ಏನ್ ಮಾಡುತ್ತೆ, ತನ್ನ ಜೋಬಿಂದ ಒಂದು ಕನ್ನಡಕವನ್ನ ತೆಗೆಯುತ್ತೆ. ಕನ್ನಡಕವನ್ನ ತೆಗೆದು ಮೊಲ, ಓ ಸಿಂಹ, ನೀನು ನಾನ್ ಬೇರೆ ನೀನ್ ಬೇರೆ ಅಂತ ಹೇಳ್ತಾ ಇದ್ಯಾ, ಆದ್ರೆ ಎಲ್ಲವೂ ಒಂದೇ ವಸ್ತು, ನೋಡು ಈ ಕನ್ನಡಕ ಹಾಕೊಂಡ್ ನೋಡು ಅಂತ ಹೇಳಿ ಆ ಕನ್ನಡಕವನ್ನ ಹಾಕೊಂಡ್ ನೋಡಿದಾಗ, ಯಾವ ಕನ್ನಡಕ ಅದು? ಜ್ಞಾನ ದೃಷ್ಟಿಯ ಕನ್ನಡಕ. ಆ ಜ್ಞಾನ ದೃಷ್ಟಿಯ ಕನ್ನಡಕದಿಂದ ಸಿಂಹ ನೋಡಿದಾಗ ಆ ಮೊಲವು ಏನಿಂದ ಮಾಡಿದೆ ಅಂತ ಹೇಳಿದ್ರೆ, ಚಿಕ್ಕ 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 ಆಟಮ್ಗಳಿಂದ ಮಾಡಿದೆ. ಈ ಪ್ರಕೃತಿಯಲ್ಲಿರುವ ಎಲ್ಲಾ ವಸ್ತುಗಳು ಆಟಮ್ ಇಂದಾನೇ ಮಾಡಿರೋದು. ಮತ್ತೆ ತನ್ನಂತಾನೇ ನೋಡ್ಕೊಂಡಾಗ್ಲೂ ತನ್ನ ದೇಹವೂ ಕೂಡ ಬರೀ ಅದೇ ಆಟಮ್, ಅದೇ ಅಣುಗಳಿಂದಲೇ ಮಾಡಿರೋದು.
ಆ ಸಿಂಹ ಮತ್ತೆ ಮೊಲಕ್ಕೆ ನಡುವೆ ಇರುವಂತಹ ಗಾಳಿ ಇದೆಯಲ್ಲ, ಆ ಗಾಳಿಯು ಕೂಡ ಅದೇ ಆಟಮ್ ಇಂದಾನೆ ಮಾಡಿರೋದು. ಆಗ ಆ ಸಿಂಹನ್ಗನ್ಸುತ್ತೆ, ಅಶುಶೋ ಎಲ್ಲವೂ ಬರೀ ಈ ಅಣುಗಳಿಂದಲೇ ಮಾಡಿರೋದು. ನಾನೂ ಅಣು, ನೀನು ಅಣು, ಎಲ್ಲವೂ ಅಣು, ಎಲ್ಲವೂ ಅಣುಗಳಿಂದ ನೀ ಎಲ್ಲಿಂದ ಶುರು ಆಗ್ತಾ ಇದೀಯಾ, ನಾನ್ ಎಲ್ಲಿ ಕೊನೆ ಆಗ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲವೂ ಒಂದೇ ಅಂತ ನನಗೆ ಅನ್ನಿಸ್ತಾ ಇದೆ. ಆಗ ಮೊಲ ಹೇಳುತ್ತೆ, ಹೌದಲ್ಲ ಸಿಂಹ, ಎಲ್ಲವೂ ಒಂದೇ ಆಗಿರ್ಬೇಕಾದ್ರೆ ನೀನ್ ನಿನ್ನನ್ನೇ ಹೇಗ್ ತಿನ್ನಕ್ ಸಾಧ್ಯ? ಆದ್ರಿಂದ ನೀ ಯಾರನ್ನು ತಿನ್ಬೇಡ ಅಂತ ಹೇಳಿ ಮೊಲ ಈ ಸತ್ಯವನ್ನ ಆ ಸಿಂಹನಿಗೆ ತಿಳಿಸಿ, ಇಬ್ಬರು ಆ ಸ್ನೇಹದಿಂದ ಅವರ ಹೆಗಲ ಮೇಲೆ ಹೆಗಲ ಕೈ ಹಾಕೊಂಡು ಹೋಗುವಂತಹ ದೃಶ್ಯವನ್ನ ನಾವು ಆ ಶಿಬಿರದಲ್ಲಿ ನೋಡಿದ್ವಿ. ಈ ಒಂದು ಪ್ರಸಂಗ ರಮಣರ ಒಂದು ಜೀವನದಲ್ಲಿ ಆದಂತಹ ಒಂದು ಘಟನೆಯಿಂದ ಸ್ಫೂರ್ತಿಯನ್ನ ಪಡೆದಿದೆ. ಯಾವ ಘಟನೆ ಅಂದ್ರೆ, ಇದೇ ಒಬ್ಬ ವೈಜ್ಞಾನಿಕ ವಿಜ್ಞಾನವನ್ನ ಓದ್ತಾ ಇದ್ದಂತಹ ಒಬ್ಬ ವಿದ್ಯಾರ್ಥಿ ರಮಣರ ಸನ್ನಿಧಿಗೆ ಬಂದ. ರಮಣರ ಸನ್ನಿಧಿಗೆ ಬಂದಾಗ ಅಲ್ಲಿ ಒಂದು ಉಳ್ಳದು ನಾರ್ಪದು ಅನ್ನುವ ಒಂದು ಪುಸ್ತಕ, ದ 40 ವರ್ಸಸ್ ಇನ್ ರಿಯಾಲಿಟಿ, ಆ ಪುಸ್ತಕ ಅಲ್ಲಿ ಪಕ್ಕದಲ್ಲಿತ್ತು. ಎಲ್ಲವೂ ಧ್ಯಾನದಲ್ಲಿ ಕುತ್ಕೊಂಡಿದ್ದಾರೆ, ಎಲ್ಲರೂ ಮೌನದಲ್ಲಿದ್ದಾರೆ. ರಮಣರು ಕೂಡ ಯಾವುದೋ ಒಂದು ಬೇರೆ ಒಂದು ಲೋಕವನ್ನ ನೋಡ್ತಾ ಇರೋ ರೀತಿನಲ್ಲಿ ಆ ಒಂದು ಧ್ಯಾನ ಮಗ್ನರಾಗಿ ಸಮಾಧಿ ಸ್ಥಿತಿಯಲ್ಲಿ ಕೂತಿದ್ದಾರೆ. ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಆ ವಿದ್ಯಾರ್ಥಿಗೆ. ಆ ಪುಸ್ತಕವನ್ನ ಓದೋಣ ಅಂತ ಹೇಳಿ ಆ ಪುಸ್ತಕವನ್ನ ತೆಗೆದ. ಆ ಸದ್ದರ್ಶನದ ಮೊದಲನೇ ಶ್ಲೋಕ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಎಲ್ಲವೂ ಒಂದೇ. ಹೇಗೆ ಒಂದು ಚಲನಚಿತ್ರದಲ್ಲಿ ಇರುವಂತಹ ಸ್ಕ್ರೀನ್, ಅತ್ತೆ, ಅದ್ರ ಮೇಲೆ ಬರುವಂತಹ ಚಿತ್ರಗಳು, ಮತ್ತೆ ಆ ಆ ಬೆಳಕು, ಮತ್ತೆ ನೋಡುವವರು ಎಲ್ಲರೂ ಒಂದೇನೆ ಅಂತ ಆ ಒಂದು ಶ್ಲೋಕದಲ್ಲಿ ಭಗವಾನ್ ರಮಣರು ಹೇಳಿದ್ದಾರೆ. ನಾವು ಬೇರೆ ಬೇರೆ ವಸ್ತುಗಳನ್ನ ಕಾಣ್ತಾ ಇದ್ದೀವಿ, ಆದ್ರೆ ಇರುವುದು ವಸ್ತು ಕೇವಲಂ, ಒಂದೇ ವಸ್ತು ಇದೆ ಅಂತ ಆ ಶ್ಲೋಕ ಹೇಳ್ತಾ ಇದೆ. ಅದನ್ನ ಅರ್ಥ ಆಗದಂತಹ ವಿದ್ಯಾರ್ಥಿ ಆ ಪುಸ್ತಕವನ್ನ ಬೇಜಾರಿಂದ ಹಿಂಗ್ ಕೆಳಗಡೆಟು ಅಂತ ಹೇಳಿ ಬೇಜಾರನ್ನ ವ್ಯಕ್ತಪಡಿಸ್ತಾನೆ. ಆಗ ರಮಣರು ಅವನಿಗೆ ಕೃಪಾ ದೃಷ್ಟಿಯಿಂದ ನೋಡಿ, ಏನಾಯ್ತು, ಏನು ಪ್ರಶ್ನೆ ಬಂತು ಅಂತ ಕೇಳಿದಾಗ, ನೀವು ಈ ಶ್ಲೋಕದಲ್ಲಿ ಎಲ್ಲರೂ ಒಂದೇ ಅಂತ ಬರ್ದಿದ್ದೀರಲ್ಲ, ನಾನಿಲ್ಲಿ ಬೇರೆ ತರ ಕಾಣಿಸ್ತಾ ಇದ್ದೀನಿ, ನೀವಲ್ಲಿ ಕೂತ್ಕೊಂಡಿದ್ದೀರಾ, ನಾವಿಬ್ರು ಒಂದೇನಾ? ಅಟ್ಲೀಸ್ಟ್ ಇಲ್ಲಿ ಇಬ್ರು ಜನ ಇದೀವಲ್ಲ ಅಂತ ಆ ವಿದ್ಯಾರ್ಥಿ ಹೇಳಿದಾಗ ರಮಣರು ಹೇಳ್ತಾರೆ, ಹೌದು, ನೀನು ವಿಜ್ಞಾನದ ವಿದ್ಯಾರ್ಥಿ ತಾನೆ, ಸೈನ್ಸ್ ಸ್ಟೂಡೆಂಟ್. ನೀವು ಸೈನ್ಸ್ ನಲ್ಲಿ ಅನೇಕ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿರ್ತೀರಾ. ಎಕ್ಸ್ಪೆರಿಮೆಂಟ್ ಮಾಡಿದಾಗ, ನಾವು ಲ್ಯಾಬ್ ಹೋದಾಗ ಅಲ್ಲಿ ಮೈಕ್ರೋಸ್ಕೋಪ್ ಅನ್ನ ಯೂಸ್ ಮಾಡಿರ್ತೀರ ತಾನೆ. ಸೊ ಆ ಮೈಕ್ರೋಸ್ಕೋಪ್ ನಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನ, ಒಂದು ಚಿಕ್ಕ ಒಂದು ಗಿಡವನ್ನು, ಒಂದು ಚಿಕ್ಕ ಒಂದು ಸೆಲ್ ಅನ್ನ ಒಳಗಡೆ ಇಟ್ಟಾಗ ಆ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಅದರಲ್ಲಿ ಬೇರೆ ವಿಷಯಗಳೆಲ್ಲ ಕಾಣುತ್ತೆ. ನಮ್ಮ ನೇರವಾದ ಕಣ್ಣಿಗೆ ಕಾಣದಂತಹ ವಿಷಯ ಎಲ್ಲಾನು ಆ ಮೈಕ್ರೋಸ್ಕೋಪ್ ಅಡಿಯಲ್ಲಿ ಇಟ್ಟಾಗ ಆ ವಿಷಯಗಳೆಲ್ಲ ನಮಗ್ ಕಾಣುತ್ತೆ. ಆದ್ರಿಂದ ಮತ್ತೆ ನಾವು ಕೇಳಿದೀವಿ, ಮೈಕ್ರೋಸ್ಕೋಪ್, ಚಿಕ್ಕ ಮೈಕ್ರೋಸ್ಕೋಪ್ ಅಂತ ಹೇಳಿದ್ರೆ ಕೆಲವು ವಿಷಯಗಳು ಕಾಣುತ್ತೆ. ಅದಕ್ಕಿಂತ ಹೆಚ್ಚೆ ಬೆಲೆ ಬಾಳುವಂತಹ, ಹೆಚ್ಚು ಸೊಫಿಸ್ಟಿಕೇಟೆಡ್ ಆಗಿರುವಂತಹ ಒಂದು ಮೈಕ್ರೋಸ್ಕೋಪ್, ದೊಡ್ಡ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟಾಗ ಇನ್ನೂ ಅನೇಕ ವಿಷಯಗಳು ನಮಗ್ ತಿಳಿಯುತ್ತೆ. ಇದು ನಿಜ ತಾನೆ ಅಂತ ರಮಣರು ಆ ವಿದ್ಯಾರ್ಥಿ ಕೇಳಿದಾಗ, ಹೌದು ಇದು ನಿಜ ಅಂತ ಆ ವಿದ್ಯಾರ್ಥಿ ಒಪ್ಕೊಳ್ತಾನೆ. ಆಗ ರಮಣರು ಹೇಳ್ತಾರೆ, ನೀ ಇದನ್ನ ಒಪ್ಕೊಂಡಿದ್ಯಾ, ಆದ್ರೆ ನೀನು ಇದು ನಾನು, ಅದು ನೀನು ಅನ್ನೋದನ್ನ ಯಾವ ಒಂದು ಇನ್ಸ್ಟ್ರೂಮೆಂಟ್ ಮೂಲಕ ನೋಡ್ತಾ ಇದೀಯಾ, ಯಾವ ಒಂದು ಮೈಕ್ರೋಸ್ಕೋಪ್ ಮೂಲಕ ನೋಡ್ತಾ ಇದೀಯಾ ಅಂತ ಹೇಳಿದ್ರೆ, ಈ ಕಣ್ಣು ಎನ್ನುವ ಮೈಕ್ರೋಸ್ಕೋಪ್ ಮೂಲಕ ನೋಡ್ತಾ ಇದೀಯಾ. ಆದ್ರೆ ನಿನಗೆ ಗೊತ್ತು ತಾನೆ, ಈ ಕಣ್ಣಿಗೆ ಎಷ್ಟೊಂದು ವಿಷಯ ಕಾಣಿಸೋದೇ ಇಲ್ಲ, ಮೈಕ್ರೋಸ್ಕೋಪ್ ನಲ್ಲಿ ಕಾಣಿಸೋ ವಿಷಯ ಎಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ. ನೀನು ಈ ಒಂದು ಅಷ್ಟೊಂದು ಶಾರ್ಪ್ ಇಲ್ಲದೆ ಇರೋಂತಹ, ಅಷ್ಟೊಂದು ಸೆನ್ಸಿಟಿವ್ ಇಲ್ಲದೆ ಇರೋಂತಹ ಒಂದು ಇನ್ಸ್ಟ್ರೂಮೆಂಟ್ ಅನ್ನ, ಒಂದು ವಸ್ತುವನ್ನ ನೀನು ಉಪಯೋಗಿಸ್ತಾ ಇದೀಯಾ ಈ ಒಂದು ದೃಶ್ಯವನ್ನ ನೋಡಲು. ಅದಕ್ಕಿಂತ ಈಗ ನಿನ್ ಕಣ್ಣು ಸರಿಯಾಗಿತ್ತು, ನಿನ್ನ ಹತ್ರ ಮೈಕ್ರೋಸ್ಕೋಪು ಇದೆ ಚೆನ್ನಾಗಿರೋದು, ಆದ್ರೆ ನಿನ್ನ ಮನಸ್ಸು ಬೇರೆ ಏನೋ ಯೋಚಿಸ್ತಾ ಇದೆ ಅಂತ ಹೇಳಿದ್ರೆ, ನೀನು ಆ ವಿಷಯವನ್ನ ನೋಡಿ ಗಮನಿಸಿ ಅದನ್ನ ನೋಟ್ ಮಾಡ್ಕೊಳಕ್ಕಾಗತ್ತಾ ಅಂತ ಭಗವಾನ್ ಕೇಳಿದಾಗ, ಹೌದು
ನನ್ನ ಮನಸ್ಸಿಲ್ಲ ಅಂತ ಹೇಳಿದ್ರೆ, ನನ್ನ ಗಮನ ಆ ಒಂದು ವಸ್ತು ಮೇಲೆ ಇಲ್ಲ ಅಂತ ಹೇಳಿದ್ರೆ, ಆ ವಸ್ತುಗಳು ನನ್ನ ಕಣ್ಣ ಕಾಣಿಸೋದಿಲ್ಲ. ರಮಣರು ಹೇಳ್ತಾರೆ, ನೀನು ಈ ಮನಸ್ಸು ಎನ್ನುವ ಒಂದು ಇನ್ಸ್ಟ್ರುಮೆಂಟ್, ಈ ಮನಸ್ಸು ಎನ್ನುವ ಒಂದು ಉಪಕರಣದಿಂದ ನೀನು ಎಲ್ಲವನ್ನ ನೋಡ್ತಾ ಇದೀಯ. ಆದ್ರೆ ಈ ಮನಸ್ಸು ಎನ್ನುವ ಉಪಕರಣೆಗೆ ನಾನಾ ರೀತಿಯ ಒಂದು ಕೊರತೆಗಳಿವೆ. ಈ ಕೊರತೆ ಉಳ್ಳ ಒಂದು ಇನ್ಸ್ಟ್ರುಮೆಂಟ್ ಇಂದ ಹೇಗೆ ನೀನು ಸರಿಯಾದ ವಿಷಯವನ್ನ ಅರಿಯಲು ಸಾಧ್ಯ? ಈ ಮನಸ್ಸಿನಿಂದ ನಾವು ಈ ಪ್ರಪಂಚವನ್ನ ನೋಡಿದಾಗ ನಾವು ಬರೀ ಭೇದ ಭಾವಗಳನ್ನೇ ಕಾಣ್ತಾ ಇದ್ದೇವೆ. ಆದ್ರೆ ಯಾವಾಗ ಈ ಮನಸ್ಸು ತನ್ನ ಮೂಲಕ್ಕೆ ಅಡಗಿದಾಗ, ಯಾವುದು ಈ ಮನಸ್ಸಿಗೆ ಶಕ್ತಿ ಕೊಡ್ತಾ ಇದೆಯೋ ಆ ಒಂದು ಶಕ್ತಿಯ ಮೂಲದಲ್ಲಿ ನಾವು ಅಡಗಿದಾಗ ನಮ್ಮ ನಿಜದ ಅನುಭವ ಆಗತ್ತೆ. ಆ ನಿಜವೇ ನಾವು ಪರಮಾತ್ಮ ಶಕ್ತಿ, ನಾವೇ ಆ ದೇವರ ಶಕ್ತಿ ಅನ್ನುವ ಅನುಭವ ನಮಗೆ ಆಗತ್ತೆ. ಆದ್ರಿಂದ ಹೊರಮುಖವಾಗಿ ಈ ಮನಸ್ಸು ಮೂಲಕ ನಾವು ಈ ಪ್ರಪಂಚವನ್ನು ನೋಡಿದಾಗ ಬರೀ ಭೇದಗಳೇ ನಮ್ಮ ಕಣ್ಮುಂದೆ ಕಾಣುತ್ತೆ. ಯಾವಾಗ ನಾವು ಅಂತರ್ಮುಖರಾಗ್ತಿರೋ ಆಗ ನಮ್ಮ ನಿಜವಾದ ಸ್ವರೂಪ ನಮಗೆ ತಿಳಿಯುತ್ತೆ ಅಂತ ಭಗವಾನ್ ರಮಣರು ನಮಗೆ ತಿಳಿಸಿದ್ದಾರೆ. ಈ ವಿಷಯವನ್ನ ಸಾಧುವಂ ಸ್ವಾಮಿಗಳು ತಮ್ಮ ಒಂದು ಕೃತಿಯಲ್ಲಿ ಹಾಡಿದ್ದಾರೆ. ದೇವನ ನೀ ಕಾಣಬೇಕಾದರೆ, ರಮಣ ದೇವನ ನೀ ಕಾಣಬೇಕಾದರೆ, ಬೇರೇನನು ನೀ ಕಾಣದಿರು. ರಮಣ ದೇವನ ನೀ ಕಾಣಬೇಕಾದರೆ, ಬೇರೇನನು ನೀ ಕಾಣದಿರು. ದೇವನು ನಿನ್ನ ಕಾಣಬೇಕಾದರೆ, ಬೇರಾರು ನಿನ್ನ ಕಾಣದಿರಲಯ್ಯ. ಆ ದೇವನ ನೀ ಕಾಣಬೇಕಾದರೆ, ಬೇರೇನನು ನೀ ಕಾಣದಿರು. ದೇವನ ವಾಣಿ ಕೇಳಬೇಕಾದರೆ, ಬೇರೇನನು ನೀ ಕೇಳದಿರು. ದೇವನ ವಾಣಿ ಕೇಳಬೇಕಾದರೆ, ಬೇರೇನನು ನೀ ಕೇಳದಿರು. ದೇವನು ನಿನ್ನ ಮೋರೆ ಕೇಳಬೇಕಾದರೆ, ದೇವನು ನಿನ್ನ ಮೋರೆ ಕೇಳಬೇಕಾದರೆ, ಬೇರಾರು ನಿನ್ನ ಮೋರೆ ಕೇಳದಿರಲಯ್ಯ. ದೇವನ ನೀ ಕಾಣಬೇಕಾದರೆ, ಬೇರೇನನು ನೀ ಕಾಣದಿರು. ದೇವನ ನೀನು ಮುಟ್ಟಬೇಕಾದರೆ, ಬೇರೇನನು ನೀ ಮುಟ್ಟದಿರು. ದೇವನ ನೀನು ಮುಟ್ಟಬೇಕಾದರೆ, ಬೇರೇನನು ನೀ ಮುಟ್ಟದಿರು. ದೇವನು ನಿನ್ನ ಮುಟ್ಟಬೇಕಾದರೆ, ದೇವನು ನಿನ್ನ ಮುಟ್ಟಬೇಕಾದರೆ, ಬೇರಾವುದು ನಿನ್ನ ಮುಟ್ಟದಿರಲಯ್ಯ. ದೇವನ ನೀ ಕಾಣಬೇಕಾದರೆ, ಬೇರೇನನು ನೀ ಕಾಣದಿರು. ರಮಣಾನುಭವನಿ ಅರಿಯಬೇಕಾದರೆ, ಬೇರಾರಲು ನಿನ್ನ ಮನ ಹೋಗದಿರಲಿ. ರಮಣಾನುಭವನಿ ಅರಿಯಬೇಕಾದರೆ, ಬೇರಾರಲು ನಿನ್ನ ಮನ ಹೋಗದಿರಲಿ. ರಮಣನ ಓಲುಮೆ
ದೊರೆಯಬೇಕಾದರೆ ರಮಣನ ಓಲುಮೆ, ದೊರೆಯಬೇಕಾದರೆ ರಮಣ ಗೀತೆ ಮನದಲ್ಲಿ ಮಿಡಿದಿರಲಿ, ದೇವನ ನೀ ಕಾಣಬೇಕಾದರೆ, ರಮಣ ದೇವನ ನೀ ಕಾಣಬೇಕಾದರೆ, ಬೇರೇನನು ನೀ ಕಾಣದಿರು, ದೇವನು ನಿನ್ನ ಕಾಣಬೇಕಾದರೆ, ಬೇರಾರು ನಿನ್ನ ಕಾಣದಿರಲಯ್ಯ, ದೇವನ ನೀ ಕಾಣಬೇಕಾದರೆ, ಬೇರೇನನು ನೀ ಕಾಣದಿರು. ದೇವನನ್ನ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಬೇರೆ ಯಾವುದನ್ನು ನಾವು ನೋಡ್ಬಾರ್ದು. ಇದ್ರ ಅರ್ಥ ಏನು? ದೇವರು ಕೊಟ್ಟಿರೋದೇ ಕಣ್ಣು ನೋಡೋದಕ್ಕೆ, ಯಾವ್ದನ್ನು ನೋಡ್ಬೇಡ ಅಂತ ಹೇಳಿದ್ರೆ ಕಣ್ಮುಚ್ಕೊಂಡು ಆ ಗಾಂಧಾರಿಯ ರೀತಿಯಲ್ಲಿ ನಮ್ಮ ಜೀವನವನ್ನ ನಡೆಸೋದಾ? ಇದೇ ರಮಣರು ಹೇಳ್ತಾ ಇರೋದ ಅಂತ ಹೇಳಿದ್ರೆ ಇಲ್ಲ. ದೇವನು ನಿನ್ನ ಕಾಣಬೇಕಾದ್ರೆ ಬೇರಾರು ನಿನ್ನ ಕಾಣದಿರಲ್ಲಯ್ಯ ಅಂತ ಹೇಳಿದ್ರೆ ಏನರ್ಥ? ಓ, ನಾವು ನಮ್ಮ ಕೊಠಡಿಯಲ್ಲಿ ಬಾಗಿಲು ಹಾಕೊಂಡು ಬೇರೆ ಯಾರು ನಮ್ಮ ನೋಡದೆ ರೀತಿಯಲ್ಲಿ ಕತ್ತಲೆ ಕೋಣೆಯಲ್ಲಿ ಕೂತ್ಕೊಳ್ಳೋಕಾಗತ್ತಾ? ಇದೇ ರಮಣರು ಹೇಳ್ತಾ ಇರೋದ? ಇಲ್ಲ. ದೇವನ ಕಾಣಬೇಕಾದರೆ ದೇವರನ್ನ ಹೊರತಾಗಿ ಬೇರೆ ಏನನ್ನೂ ಕಾಣಬೇಡ. ಯಾತಕ್ಕಂತ ಹೇಳಿದ್ರೆ ಎಲ್ಲವೂ ಅದೇ. ಈಶ ಜೀವಯೋರ್ ವೇಷ ಜೀವಿದ ಸತ್ಸ್ವಭಾವತೋ ವಸ್ತು ಕೇವಲಂ. ಇರುವುದು ಒಂದೇ ವಸ್ತು, ಆ ಒಂದು ವಸ್ತುವನ್ನೇ ಎಲ್ಲರಲ್ಲಿ ನೋಡು ಅಂತ ಭಗವಾನ್ ರಮಣರು ಆ ಸಾಧುವಂ ಸ್ವಾಮಿಗಳ ಮೂಲಕ ಹೇಳ್ತಾ ಇದ್ದಾರೆ. ಆ ದೇವನು ನಿನ್ನ ಕಾಣಬೇಕಾದರೆ ಬೇರೇನನು ನೀ ಕಾಣದಿರಲಯ್ಯ ಅಂತ ಹೇಳಿದ್ರೆ, ನಾವು ಆ ದೇವರನ್ನ ನೋಡ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ನಿಜ ಸ್ವರೂಪವನ್ನ ಅರಿಯಬೇಕು. ಆ ನಮ್ಮ ನಿಜ ಸ್ವರೂಪ ಬೇರೆ ಯಾರು ನೋಡಕ್ಕಾಗೋದಿಲ್ಲ. ಅವ್ರೇನ್ ನೋಡ್ತಾ ಇದ್ದಾರೆ? ಈ ನಮ್ಮ ದೇಹ ಮಾತ್ರ ತಾನೇ ನೋಡ್ತಾ ಇದ್ದಾರೆ. ಆ ಮೊಲ, ಆ ಸಿಂಹನಿಗೇನಂತು? ನೀನ್ ನೋಡ್ತಾ ಇರೋದು, ನಾವ್ ನೋಡೋದ್ ಬರೀ ಪ್ರತಿಬಿಂಬ ಮಾತ್ರ, ನಮ್ಮ ನಿಜ ಸ್ವರೂಪ ಅಲ್ಲ. ನಾವು ಬೇರೆ ಬೇರೆ ವಸ್ತುಗಳನ್ನ, ಬೇರೆ ಬೇರೆ ಜನರನ್ನ ನೋಡ್ತಾ ಇದೀವಲ್ಲ, ನಾವು ನೋಡ್ತಾ ಇರೋದು ಬರೀ ಅವರ ಪ್ರತಿಬಿಂಬ ಮಾತ್ರ. ಅವರ ನಿಜ ಸ್ವರೂಪ ಏನು ಅಂತ ನಾವು ಯಾವತ್ತೂ ಯೋಚನೆನೇ ಮಾಡಿಲ್ಲ. ಭಗವಾನ್ ರಮಣರು ಹೇಳ್ತಾರೆ, ಬೇರೆಯವರ ನಿಜ ಸ್ವರೂಪ ತಿಳಿಬೇಕು ಅಂತ ಹೇಳಿದ್ರೆ ನಿನ್ನ ನಿಜ ಸ್ವರೂಪ ಏನು ಅಂತ ಕೇಳು. ಏನು ಅಂತ ಕೇಳಿ ನಿನ್ನ ನಿಜ ಸ್ವರೂಪದಲ್ಲಿ ನೀನು ನೆಲೆಸಿದ್ರೆ ಆಗ ಎಲ್ಲರ ನಿಜ ಸ್ವರೂಪ ಕಾಣುತ್ತೆ. ಆಗ ಬೇರೆ ಏನು ಕಾಣೋದೇ ಇಲ್ಲ. ಎಲ್ಲವನ್ನ ನೀನು ಅದೇ ಪರಮಾತ್ಮನಾಗಿ ನೋಡ್ತೀಯ ಅಂತ ಭಗವಾನ್ ರಮಣರು ಹೇಳ್ತಾರೆ. ಭಗವಾನ್ ರಮಣರ ಸನ್ನಿಧಿಗೆ ಪಪ್ಪ ರಾಮದಾಸ್ ಅನ್ನೋರು ಒಬ್ರು ಬರ್ತಾರೆ. ಅವ್ರ ಪಪ್ಪ ರಾಮದಾಸ್ ಅನ್ನೋರು ಬಾಲ್ಯದಲ್ಲೇ ಅವರ ತಂದೆಯಿಂದ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅನ್ನುವ ಮಂತ್ರವನ್ನ, ದೀಕ್ಷೆಯನ್ನ ಪಡೆದಿರ್ತಾರೆ. ಅದನ್ನ ಅವರು ಸತತವಾಗಿ ಅದರ ಜಪವನ್ನ ಮಾಡ್ತಾ 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 ಕೊನೆಗೆ ಸನ್ಯಾಸವನ್ನ ತೆಗೆದುಕೊಂಡು ಅವರು ರಾಮ್ ದಾಸರಾಗ್ತಾರೆ. ರಾಮ್ ದಾಸರಾಗಿ ಅವರು ಭಾರತಾದ್ಯಂತ ಅವರು ಪಯಣವನ್ನು ನಡೆಸ್ತಾ ಇರ್ತಾರೆ. ಅವರ ತಮ್ಮ ಸಾಧನೆ ಏನು ಅಂತ ಹೇಳಿದ್ರೆ ಇದು. ದೇವರನ್ನ ಬಿಟ್ಟು ಬೇರೆ ಏನನ್ನೂ ನೋಡ್ತಾ ಇರಲಿಲ್ಲ. ಎಲ್ಲವನ್ನ ದೇವರ ಒಂದು ಲೀಲೆಯಾಗೇ ನೋಡ್ತಾ ಇದ್ರು. ಅವರು ಟಿಕೆಟ್ ಅನ್ನ ಪಡಿತಾ ಇರಲಿಲ್ಲ. ಸಾಧುಗಳು ತಾನೆ. ಒಂದು ಟ್ರೈನ್ ಅನ್ನ ಹತ್ತೋರು, ಅವನ್ ಟಿ ಎಲ್ಲಿ ಟಿಕೆಟ್ ಇಲ್ವಾ? ಟಿಕೆಟ್ ಇಲ್ಲದೆ ಇದ್ರೆ ಪ್ರಯಾಣ ಮಾಡಕ್ಕಾಗಲ್ಲ, ಇಳಿ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಅಂತ ಹೇಳಿ ರಾಮದಾಸರನ್ನ ಕೆಳಗಡೆ ಇಳಿಸಿದಾಗ, ಆಹಾ, ರಾಮ ಹೇಳ್ತಾ ಇದ್ದಾನೆ ನೆಕ್ಸ್ಟ್ ಸ್ಟಾಪ್ ನಲ್ಲಿ ಇಳ್ಕೋ ಅಂತ ಇದ್ದಾನೆ ರಾಮ ಅಂತ ಹೇಳಿ ಆ ಸ್ಟಾಪ್ ನಲ್ಲಿ ಇಟ್ಕೊಳ್ಳೋರು. ಮುಂದೆ ಇನ್ನೊಂದು ಟ್ರೈನ್ ಬಂತು. ಆ ಟ್ರೈನ್ ಅನ್ನು ಹತ್ಕೊಂಡಾಗ ಆ ಟಿ ಓಹ್, ಯಾವ್ದೋ ಒಂದು ಬಡ ಸಾಧು ಅನ್ಸುತ್ತೆ, ಅವನೆಲ್ಲಿ ತಗೊಳ್ತಾನೆ ಟಿಕೆಟ್ ಅಂತ ಹೇಳಿ ಪಾಪ ಅಂತ ಬಿಟ್ರೆ, ಆಹಾ, ರಾಮ ನನ್ನನ್ನ ಈ ಪಯಣವನ್ನ ಮುಂದುವರೆಸಲು ಮಾಡ್ತಾ ಇದ್ದಾನೆ. ಯಾರಾದ್ರೂ ಬಂದ್ ಬೈದ್ರೆ, ಆಹಾ, ರಾಮ ನನ್ನನ್ನು ಈ ರೀತಿ ಬೈತಾ ಇದ್ದಾನೆ, ಈ ರೀತಿ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾನೆ. ಯಾರಾದ್ರೂ ಊಟವನ್ನ ಕೊಟ್ರೆ, ರಾಮ ನನಗೆ ಊಟವನ್ನ ಕೊಡ್ತಾ ಇದ್ದಾನೆ. ಆ ರೀತಿ ಪ್ರತಿ ಒಂದು ಪ್ರಸಂಗದಲ್ಲೂ, ಪ್ರತಿ ಒಂದು ಕ್ಷಣದಲ್ಲೂ ಆ ಭಗವಂತನ ಒಂದು ಕರುಣೆಯನ್ನೇ ಕಾಣ್ತಾ ಇದ್ದಂತಹ ರಾಮದಾಸರವರು
ಅವರು ರಮಣರ ಸನ್ನಿಧಿಗೆ ಬಂದಾಗ ರಮಣರ ಮುಂದೆ ಕೈ ಜೋಡಿಸಿ ಭಕ್ತಿಯಿಂದ ನಿಂತು, ನಾನು ಒಬ್ಬ ಬಡ ಸಾಧು, ಬಡ ಸಾಧಕ, ನಿಮ್ಮ ಕರುಣೆ ನನ್ನ ಮೇಲೆ ಇದೆಯಾ ಅಂತ ರಮಣರನ್ನ ಕೇಳಿದಾಗ ರಮಣರು ಅವರ ಕರುಣಾ ಕಟಾಕ್ಷದಿಂದ ಅವರನ್ನ ಸಂಪೂರ್ಣವಾಗಿ ಅಭಿಷೇಕವನ್ನ ಮಾಡಿ, ಅವರ ಕಟಾಕ್ಷದಿಂದಲೇ ಅಭಿಷೇಕವನ್ನ ಮಾಡಿ ತಲೆಯನ್ನ ಈ ರೀತಿ ಇದೆ ಅನ್ನುವ ರೀತಿಯಲ್ಲಿ ಅವರ ತಲೆಯನ್ನ ಹೀಗೆ ತೂಗುದ್ರಂತೆ. ಆ ಒಂದು ಕ್ಷಣದಲ್ಲಿ ಆ ರಾಮದಾಸರಿಗೆ ಆ ನಿಜವಾದ ರಾಮನ ಅನುಭವ ಆಯ್ತಂತೆ. ಅಲ್ಲೇ ತಿರುವಣ್ಣಾಮಲೆಯ ಒಂದು ಗುಹೆಯಲ್ಲಿ ಕೂತು ಅವರು ಧ್ಯಾನವನ್ನ ಮಾಡ್ತಾ ಇರ್ಬೇಕಾದ್ರೆ ನಿಜವಾದ ರಾಮ ಸಾಕ್ಷಾತ್ಕಾರವಾಯ್ತಂತೆ. ಆ ಸಾಕ್ಷಾತ್ಕಾರವಾಗಿ ಅವರು ಹೊರಗೆ ಬಂದಾಗ ಪ್ರತಿಯೊಂದು ಗಿಡದಲ್ಲೂ ಪ್ರತಿಯೊಂದು ಎಲೆಯಲ್ಲೂ ಆ ರಾಮನ ಸ್ವರೂಪವನ್ನೇ ಕಾಣಿದ್ರಂತೆ. ಅಲ್ಲಿ ಹೋಗ್ತಾ ಇದ್ದಂತಹ ಒಬ್ಬ ಹಸು ಮೇಯಿಸೋನು, ಕುರಿ ಮೇಯಿಸೋನು ಕೂಡಿ ಓ ರಾಮ ಬಂದ್ಯಾ ಅಂತ ಹೇಳಿ ಅವನನ್ನು ತಬ್ಬಿ ಹಿಡ್ಕೊಂಡ್ರಂತೆ. ಆ ರೀತಿ ಯಾವಾಗ ನಮ್ಮ ನಿಜ ಸ್ವರೂಪವನ್ನ ನಾವು ಯಾವಾಗ ತಿಳ್ಕೊಳ್ತೀವಲ್ಲ, ಆಗ ಎಲ್ಲವೂ ಆ ಪರಮಾತ್ಮನ ಸ್ವರೂಪವೇ ಅನ್ನುವ ನಿಜ ನಮಗ್ ತಿಳಿಯುತ್ತೆ. ನಾನು ಕೆಲವು ತಿಂಗಳ ಹಿಂದೆ ಆ ಪಾಪ ರಾಮದಾಸ್ ರವರ ಆಶ್ರಮ ಕಂಜನ್ಗಾಡ್ ಅನ್ನುವ ಜಾಗದಲ್ಲಿ ಅದು ಆನಂದಾಶ್ರಮ ಅನ್ನುವ ಆಶ್ರಮವನ್ನ ಅವರು ಸ್ಥಾಪಿಸಿದ್ರು. ಅಲ್ಲಿ ಸತತವಾಗಿ ರಾಮನಾಮ ಜಪವನ್ನ ಮಾಡ್ತಾ ಇರ್ತಾರೆ. ಶ್ರೀರಾಮ್ ಜೈ ಜೈ ರಾಮ್ ಜೈ ಜೈ ರಾಮೋ ಅನ್ನುವ ಒಂದು ಮಂತ್ರದ ಸತತವಾದ ಒಂದು ಜಪವನ್ನ ನಾವು ಅಲ್ಲಿ ಕಾಣಬಹುದು. ಆ ಸತತವಾಗಿ ಜಪವನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೊಂದು ಒಂದು ರಾಮದಾಸ್ರ ಸೇಯಿಂಗ್ಸ್ ಎಲ್ಲ ಒಂದು ಪ್ರಿಂಟ್ ಔಟ್ ಅನ್ನ ಹಾಕಿದ್ದಾರೆ, ಒಂದು ಬರವಣಿಗೆಯನ್ನ ಬರೆದಿದ್ದಾರೆ. ಅದರಲ್ಲಿ ರಾಮ ಅಂತ ಹೇಳಿದ್ರೆ ದಶರಥ ರಾಮ ಅಲ್ಲ, ರಾಮ ಅಂತ ಹೇಳಿದ್ರೆ ಎಲ್ಲರ ಆತ್ಮವಾಗಿರುವಂತಹ ಆ ಒಂದು ಚೈತನ್ಯ ಇದೆಯಲ್ಲ, ಆ ಅರಿವಿದ್ಯಲ್ಲ, ಅದಕ್ಕೆ ರಾಮ ಅಂತ ಹೆಸರು. ನಾವು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅನ್ನುವ ಒಂದು ಜಪವನ್ನ ಮಾಡ್ತಾ ಇರ್ಬೇಕಾದ್ರೆ ಆ ರಾಮನ ದೃಶ್ಯ ಒಂದು ರೂಪವನ್ನ ನೋಡಿ ನಾವು ಜಪವನ್ನ ಮಾಡ್ಬೇಕಾಗಿಲ್ಲ. ನಮ್ಮ ಆತ್ಮ ಸ್ವರೂಪವೇ ಆ ರಾಮ ಅನ್ನುವ ಭಾವನೆಯಿಂದ, ಭಕ್ತಿಯಿಂದ, ಆ ಭಾವುಕತೆಯಿಂದ ನಾವು ರಾಮ ನಾಮವನ್ನ ಜಪವನ್ನ ಮಾಡ್ಬೇಕು. ಆ ರಾಮ ಎಲ್ಲರಲ್ಲೂ ಇದ್ದಾನೆ ಎನ್ನುವ ಒಂದು ಸಾಧನೆಯನ್ನ ಮಾಡ್ತಾ ನಾವು ನಮ್ಮ ಕೆಲಸವನ್ನ ಮಾಡ್ಬೇಕು. ಯಾವಾಗ ರಾಮ ಎಲ್ಲರಲ್ಲಿ ಇದ್ದಾನೆ ಅಂತ ಅನ್ಸುತ್ತೋ ಆಗ ಎಲ್ಲವನ್ನ ನಾವು ಸಮನಾಗಿ ನಾವು ಗೌರವಿಸ್ತೇವೆ. ಒಂದು ಪುಸ್ತಕವಿದ್ರು ಕೂಡ ಅದನ್ನ ಸರಿಯಾದ ಜಾಗದಲ್ಲಿ ಇಡ್ತೀವಿ, ಯಾಕಂದ್ರೆ ಅದು ರಾಮ. ಒಂದು ಲೇಖನಿ ಇದ್ರು ಕೂಡ ಅದನ್ನ ಸರಿಯಾದ ಜಾಗದಲ್ಲಿ ಇಡ್ತೇವೆ. ಅವರು ಸ್ವಾಮೀಜಿಯಲ್ಲಿದ್ದಂತಹ ಸ್ವಾಮೀಜಿ ಕೊಟ್ಟಂತಹ ಉದಾಹರಣೆ, ಒಂದು ಬೆಡ್ಶೀಟ್ ನಾವು ಮಲ್ಕೊಂಡು ಎದ್ದಾಗ ಆ ಬೆಡ್ಶೀಟ್ ಅನ್ನ ಹಾಗೆ ಬಿಟ್ಟು ಹೋಗೋದಿಲ್ಲ. ರಾಮ ಇಲ್ಲಿದ್ದಾನೆ, ರಾಮನನ್ನ ಸರಿಯಾದ ಜಾಗದಲ್ಲಿ ಇಡಬೇಕು ಅಂತ ಹೇಳಿ ಆ ಬೆಡ್ಶೀಟ್ ರಾಮನನ್ನ ಸರಿಯಾಗಿ ಮಡಿಸಿ ಅದನ್ನ ಸರಿಯಾಗಿ ಇರುವಂತಹ ಜಾಗದಲ್ಲಿ ಅದನ್ನ ಇಟ್ಟು ನಾವು ನಮ್ಮ ಎಲ್ಲ ಕೆಲಸವನ್ನ ಆ ರಾಮನ ಸೇವೆ ಎನ್ನುವ ಒಂದು ಆಟಿಟ್ಯೂಡ್ ಒಂದಿಗೆ ನಾವು ಜೀವನವನ್ನ ನಡೆಸಬೇಕು ಅನ್ನುವ ಒಂದು ತತ್ವವನ್ನ ಅಲ್ಲಿ ನಾವು ಕಲಿಯಬಹುದು. ಇದನ್ನೇ ಭಗವಾನ್ ರಮಣರು ಎಲ್ಲೆಡೆ ಆ ಒಂದು ವಸ್ತುವೇ ಇದೆ, ಆ ದೇವರ ಶಕ್ತಿಯೇ ಇದೆ, ಆ ದೇವರ ಶಕ್ತಿ ನಮ್ಮ ಒಳಗಡೆಯೂ ಇದೆ. ಆ ನಮ್ಮ ಒಳಗಡೆ ಇರುವಂತಹ ಶಕ್ತಿಯ ಕಡೆಗೆ ನಾವು ಗಮನವನ್ನ ಹರಿಸಿದಾಗ ಯಾವಾಗ್ಲೂ ಇರುವಂತಹ ಆ ಪರಮಾತ್ಮನ ದರ್ಶನ ನಮಗಾಗತ್ತೆ. ರಮಣರ ಭಕ್ತರಲ್ಲಿ ಮತ್ತೊಬ್ಬ ಹಿರಿಯ ಭಕ್ತರು ಪಪ್ಪಾಜಿ ಅಂತ ಅವ್ರನ್ನ ಎಲ್ಲರೂ ಕರೀತಾರೆ. ಅವರ ಇನ್ನೊಂದು ಹೆಸರು ಪೂಂಜಾಜಿ ಅಂತ. ಅವರು ಬಾಲ್ಯದಲ್ಲೇ ಅವರಿಗೆ ಆ ದೇವರ ಒಂದು ಅಪೂರ್ವವಾದಂತಹ ಒಂದು ಅನುಭವ ಅವ್ರಿಗೆ 8ನೇ ವಯಸ್ಸಿನಲ್ಲಿ ಆಗಿತ್ತಂತೆ. ಅವರು ಕಣ್ಣನ್ನ ಮುಚ್ಚಿ ಇದ್ದಾಗ ಅವ್ರ ತಮ್ಮನ್ನೇ ಮರೆತು ಒಂದು ಆನಂದದ ಸ್ಥಿತಿಯ ಅನುಭವವನ್ನ ಅವರು 8ನೇ ವಯಸ್ಸಿನಲ್ಲಿ ಪಡೆದಿದ್ರಂತೆ. ಅದಾದ ನಂತರ ಅವರ ಆಂತರಿಕವಾದಂತಹ ಸ್ಥಿತಿಯನ್ನ ಅರಿತಂತಹ ಅವರ ತಾಯಿ ಕೃಷ್ಣನ ಒಂದು ಚಿತ್ರವನ್ನ ತೋರಿಸಿ, ಈ ಕೃಷ್ಣನ ಅನುಭವ ನಿನಗಾಗಿದೆ, ಈ ಕೃಷ್ಣನೇ ದೇವರು ಅಂತ ಅವರಿಗೆ ಆ ಚಿತ್ರವನ್ನ ತೋರಿಸಿದಾಗ ಅವರು ಆ ಕೃಷ್ಣ ಭಕ್ತಿಯಲ್ಲಿ ಮುಳುಗೋಗಿದ್ರಂತೆ. ಅವ್ರಿಗೆ ಎಷ್ಟು ಭಕ್ತಿ ಅಂತ ಹೇಳಿದ್ರೆ ಅವರಿಗೆ ಅನೇಕ ಬಾರಿ ಕೃಷ್ಣನ ದರ್ಶನವಾಗ್ತಾ ಇತ್ತಂತೆ. ಆ ಕೃಷ್ಣನೊಂದಿಗೆ ಆಟ ಆಡುವಂತಹ ಒಂದು ಅನುಭವ, ದರ್ಶನ ಎಲ್ಲವೂ ಆಗ್ತಾ ಇತ್ತಂತೆ.
ಆದ್ರೆ ಆ ಆ ದರ್ಶನ ಆದಾಗ ಅವ್ರಿಗೆ ಆನಂದದಿಂದ ಇರ್ತಾ ಇದ್ರಂತೆ. ಆಗ ಕೃಷ್ಣ ಬಿಟ್ಟು ಮರೆಯಾದಾಗ ಬಹಳ ಕಷ್ಟದಿಂದ ದುಃಖದಲ್ಲಿ ಅವರು ಕಷ್ಟಪಡ್ತಾ ಇದ್ರಂತೆ. ಆಗ ಅವರು ಎಲ್ಲಾ ಕಡೆ ಹುಡುಕ್ತಾ ಇದ್ರಂತೆ, ಯಾರು ನನಗೆ ಕೃಷ್ಣ ನನ್ನ ಜೊತೆಲಿ ಯಾವಾಗ್ಲೂ ಇರುವ ರೀತಿಯಲ್ಲಿ ಯಾರಾದ್ರೂ ನನಗೆ ಮಾರ್ಗದರ್ಶನವನ್ನ ನೀಡ್ತಾರ, ಯಾವಾಗ್ಲೂ ಕೃಷ್ಣ ನನ್ನ ಜೊತೆಯಲ್ಲೇ ಇರುವಂತೆಯೇ ಯಾರಾದ್ರೂ ಮಾಡಿಸ್ತಾರ ನನಗೆ ಅಂತ ಅನೇಕ ಸಾಧುಗಳ ಸನ್ಯಾಸಿಗಳ ಸೇವೆಯನ್ನ ಮಾಡ್ತಾ ಇದೇ ಒಂದು ಪ್ರಶ್ನೆ, ನೀವು ದೇವ್ರನ್ನ ನೋಡಿದ್ದೀರಾ, ನನಗೂ ತೋರಿಸ್ತೀರಾ ಅನ್ನುವ ಪ್ರಶ್ನೆಯನ್ನ ಎಲ್ಲರ ಹತ್ರನೂ ಕೇಳ್ತಾ ಇದ್ರಂತೆ. ಅವರು ಮಿಲಿಟರಿನಲ್ಲಿ ಹಲವಾರು ದಿನಗಳು ಕೆಲಸ ಮಾಡಿದ್ಮೇಲೆ, ಮಿಲಿಟರಿನಲ್ಲಿ ಯೂಶಲಿ ವಯಸ್ಸಾಗೋ ಮುಂಚೆನೇನೆ ಒಂದು 30 ವಯಸ್ಸಿಗೆನೆ ರಿಟೈರ್ಡ್ ಆಗ್ಬಿಟ್ರು ಆ ಮಿಲಿಟರಿ ಕೆಲಸದಿಂದ, ಆರ್ಮಿ ಕೆಲಸದಿಂದ. ರಿಟೈರ್ಡ್ ಆದ್ಮೇಲೆ ಹೆಚ್ಚು ಆ ಒಂದು ರಿಟೈರ್ಮೆಂಟ್ ಅಮೌಂಟ್ ಇರುತ್ತಲ್ಲ, ಎಷ್ಟೊಂದು ಸಂಪತ್ತು ಅವ್ರಿಗೆ ದುಡ್ಡು ಸಿಕ್ಕಿತ್ತು. ಆ ದುಡ್ಡೆಲ್ಲವನ್ನ ಖರ್ಚು ಮಾಡಿ ಭಾರತಾದ್ಯಂತ ಅನೇಕ ತೀರ್ಥ ಕ್ಷೇತ್ರಗಳಿಗೆ, ಅನೇಕ ಆಶ್ರಮಗಳಿಗೆ, ಅನೇಕ ಗುರುಗಳ ಮುಂದೆ ಹೋಗಿ ಅವರು ಇದೇ ಪ್ರಶ್ನೆಯನ್ನ ಕೇಳಿ ನೀವು ದೇವರನ್ನ ನೋಡಿದ್ದೀರಾ, ನನಗೂ ದೇವರನ್ನ ತೋರಿಸ್ತೀರಾ ಅಂತ ಎಲ್ಲರ ಬಳಿ ಹೋಗಿ ಅವ್ರ ಹತ್ರ ದುಡ್ಡೆಲ್ಲವೂ ಖರ್ಚಾಯ್ತು. ಆದ್ರೆ ಆ ದೇವರು ಎಲ್ಲಿದ್ದಾನೆ ಅನ್ನುವ ಸತ್ಯ ಅವ್ರಿಗೆ ತಿಳಿಲಿಲ್ಲ. ಬಹಳ ದುಃಖದಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ಬೇಕಾದ್ರೆ ಒಮ್ಮೆ ಒಬ್ಬ ಸಾಧು, ಕೌಪೀನಧಾರಿ, ಆ ಒಂದು ಸಾಧು ಆ ಮನೆಯ ಬಾಗಿಲನ್ನ ತಟ್ಟದಾಗ ಪೂಂಜಾಜಿಯವರು ಬಾಗಿಲನ್ನ ತೆಗೆದು, ಸಾಧುಗಳು ಬಂದಿದ್ದಾರೆ, ಅವರಿಗೆ ಗೌರವಿಸ್ಬೇಕು, ಅವ್ರಿಗೆ ಬೇಕಾದನ್ನ ಕೊಡ್ಬೇಕು ಅಂತ ಹೇಳಿ ಒಳಗಡೆ ಕರೆದು ಅವರಿಗೆ ಉಪಚಾರವನ್ನ ಮಾಡಿ, ಓ ಸ್ವಾಮಿ, ನೀವು ದೇವರನ್ನ ನೋಡಿದ್ದೀರಾ, ನನಗೆ ದೇವರನ್ನ ತೋರಿಸ್ತೀರಾ, ಅಥವಾ ನಿಮಗ್ ಬೇರೆ ಯಾರಾದ್ರೂ ಗೊತ್ತಾ ದೇವರನ್ನ ನೋಡಿರೋರು, ಅವರ ಒಂದು ಎಲ್ಲಿದ್ದಾರೆ ಅನ್ನುವ ವಿಷಯವನ್ನ ನಾನು ತಿಳಿಸ್ತೀರಾ ಅಂತ ಆ ಸಾಧುಗಳೇ ಕೇಳಿದಾಗ ಆ ಕೌಪೀನಧಾರಿ ಸಾಧು ಹೇಳಿದ್ರಂತೆ, ನಾನು ನಿನಗೆ ದೇವರನ್ನೆಲ್ಲ ತೋರ್ಸಕ್ಕಾಗೋದಿಲ್ಲ, ಆದ್ರೆ ನಿನಗೆ ಯಾರು ತೋರಿಸ್ಬೋದೋ ಅವರ ವಿಷಯ ನನಗ್ ಗೊತ್ತು. ಅವರು ತಿರುವಣ್ಣಾಮಲೈ, ಅರುಣಾಚಲ ಎನ್ನುವ ಜಾಗದಲ್ಲಿ ಒಬ್ಬರಿದ್ದಾರೆ, ಅವರ ಹೆಸರು ರಮಣ ಮಹರ್ಷಿ ಅಂತ. ಅವರು ನಿನಗೆ ಮಾರ್ಗದರ್ಶನವನ್ನ ನೀಡ್ತಾರೆ, ಅವರು ನಿನಗೆ ದೇವರನ್ನ ತೋರಿಸ್ತಾರೆ ಅಂತ ಹೇಳಿ ಆ ಸಾಧು ಮರೆಯಾದ್ರಂತೆ. ಆದ್ರೆ ಆ ಪೂಂಜಾಜಿರವರಿಗೆ ಈಗಲೇ ಹೋಗಿ ಆ ಸಾಧುವನ್ನ ಭೇಟಿಯಾಗ್ಬೇಕು, ಆ ತಿರುವಣ್ಣಾಮಲೆಯಲ್ಲಿರುವಂತಹ ರಮಣ ಮಹರ್ಷಿಗಳನ್ನ ಭೇಟಿಯಾಗ್ಬೇಕು ಅಂತ ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಅವರು ಅವರ ಹತ್ರ ಇದ್ದಿದ್ದೆಲ್ಲ ಹಣವೂ ಪೋಲಾಗಿದೆ. ಅವರು ಉತ್ತರ ಭಾರತದ ಪಂಜಾಬ್ನಲ್ಲಿದ್ದಾರೆ, ಅಲ್ಲಿಂದ ತಿರುವಣ್ಣಾಮಲೆಗೆ ಬರೋದು ಕಡಿಮೆ ದುಡ್ಡಿನಲ್ಲಿ ಆಗೋದಿಲ್ಲ. ಏನಪ್ಪಾ ಮಾಡೋದು ಅಂತ ಕಷ್ಟದಲ್ಲಿ ಇರ್ಬೇಕಾದ್ರೆ ನೋಡಿ ಭಗವಂತ ಹೇಗೆ ಮಾರ್ಗದರ್ಶನ ನೀಡ್ತಾನೆ. ಮದ್ರಾಸಿನಲ್ಲಿ ಒಂದು ಮಿಲಿಟರಿ ಕ್ಯಾಂಟೀನ್ ಇದೆ, ಅಲ್ಲಿ ಒಂದು ಹುದ್ದೆ ಖಾಲಿಯಾಗಿದೆ, ಅದನ್ನಕ್ಕೆ ನೀವು ಬರ್ಬೋದು ಅಂತ ಹೇಳಿದಾಗ ಅವರು ಆ ಕ್ಷಣ ಅದಕ್ಕೆ ಅಪ್ಲೈ ಮಾಡಿ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾರೆ. ಆಗಲೇ ಅವ್ರಿಗೆ ಕೆಲ್ಸವೂ ಸಿಕ್ಬಿಡುತ್ತೆ. ಆದ್ರೆ ಅವ್ರು ಹೇಳ್ತಾರೆ, ನಿನ್ನ ಕೆಲ್ಸ ಶುರು ಆಗೋದು ಇನ್ನು 1 ತಿಂಗಳು ಮುಂದೆ, ಆದ್ರೆ ಹೋಗೋ ಚಾರ್ಜ್ ಇದೆಯಲ್ಲ ಅದನ್ನ ನಾವ್ ಈಗ್ಲೇ ಕೊಟ್ಬಿಡ್ತೀವಿ ಅಂತ ಹೇಳಿ ಆ ಒಂದು ಆಫೀಸಿನವರು ಆ ದುಡ್ಡನ್ನ ಕೊಟ್ಟಾಗ ಅವ್ರ ಆನಂದದಿಂದ, ಆಹಾ, ನಾನು ಚೆನ್ನೈಗೆ ಹೇಗೂ ಹೋಗ್ತಾ ಇದ್ದೀನಿ, ಮದ್ರಾಸಿಗೆ ಹೋಗ್ತಾ ಇದ್ದೇನೆ, ಅಲ್ಲೇ ಹತ್ರ ಆ ತಿರುವಣ್ಣಾಮಲೈ, ರಮಣ ಮಹರ್ಷಿಗಳ ದರ್ಶನ ಮಾಡಿ ಬರೋಣ, ಅವ್ರ ಹತ್ರ ಹೇಗೆ ಭಗವಂತನನ್ನ ಕಾಣುವ ಒಂದು ರಹಸ್ಯವನ್ನ ತಿಳಿದುಕೊಂಡು ಬಿಡೋಣ ಅಂತ ಹೇಳಿ ಉತ್ಸುಕತೆಯಿಂದ ಅವರು ಬೇಗನೆ ಒಂದು ಟಿಕೆಟ್ ಬುಕ್ ಮಾಡಿ ಆ ಟ್ರೈನಿನಲ್ಲಿ ಅವರು ಚೆನ್ನೈಗೆ ಬಂದಿಳಿತಾರೆ. ಚೆನ್ನೈಯಿಂದ ಅರುಣಾಚಲಕ್ಕೆ ಬಂದು ಅಲ್ಲಿ ಅರುಣಾಚಲದಲ್ಲಿ ಇದ್ದಂತಹ ಆ ರಮಣರ ಆಶ್ರಮಕ್ಕೆ ಪೂಂಜಾಜಿ ಓಡಿ ಆ ಆನಂದದಿಂದ, ಕುತೂಹಲದಿಂದ, ಉತ್ಸಾಹದಿಂದ ಬರ್ತಾರೆ. ಬಂದು ಆ ಭಗವಾನ್ ರಮಣರ ಓಲ್ಡ್ ಹಾಲ್ ಇದೆಯಲ್ಲ, ಆ ಕಿಟಕಿಯಿಂದಲೇ ರಮಣರನ್ನ ನೋಡಿ ತುಂಬಾ ತಮ್ಮ ಆ ಉತ್ಸುಕತೆ ಎಲ್ಲ ಕಳೆದುಕೊಂಡು, ಛೀ, ಇವನೇ, ಈ ಸಾಧುವೇ ಪಂಜಾಬಿಗೆ ಬಂದು ಬಾಗಿಲನ್ನ ತಟ್ಟಿ ಇಲ್ಲಿ ಬಾ, ರಮಣ ಮಹರ್ಷಿ ಹತ್ರ ಬಾ ಅಂತ ಹೇಳಿ ಅವನೇ ಇಲ್ಲಿ ಸಾಧುವಾಗಿ ಕೂತಿದ್ದಾನಲ್ಲ, ಎಂತಹ ಮೋಸಗಾರ ಇವನು ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಂಡು ಅವರು ಇನ್ನೇನು ಹೋಗಿ ತಮ್ಮ ಎಲ್ಲ ಸಾಮಾನೆಲ್ಲ ನಮ್ಮ ಲಗೇಜ್ ಎಲ್ಲ ಎತ್ಕೊಂಡು ಮತ್ತೆ ಹೊರಟು ಬಿಡೋಣ ಊರಿಗೆ ಅಂತ ಹೇಳಿ ಒಂದು ರಭಸದಲ್ಲಿ ಅವರು ಆ ಡಾರ್ಮೆಟ್ರಿ ಕಡೆಗೆ ಬರ್ತಾರೆ. ಆಗಲ್ಲಿದ್ದ ಭಕ್ತರು ಕೇಳ್ತಾರೆ, ಏನ್ ಸ್ವಾಮಿ, ಎಲ್ಲಿಗೆ ಹೊರಟ್ರಿ, ಈಗ ತಾನೇ ಬಂದ್ರಿ,
ಈಗ್ಲೇ ಹೊರಡ್ತಾ ಇದ್ದೀರಲ್ಲ, ಯಾತಕ್ ಹೊರಟ್ರಿ ಅಂತ ಕೇಳಿದಾಗ, ಈ ಸ್ವಾಮಿ ನಿಮ್ಮ ಸ್ವಾಮಿ ಇದಾರಲ್ಲ ಬರೀ ಮೋಸಗಾರರು, ಅವ್ರೇನೇ ನಮ್ಮ ಮನೆಗ್ ಬಂದಿದ್ರು ಅಲ್ಲಿ ಪಂಜಾಬ್ನಲ್ಲಿ, ಬಾಗ್ಲ ತಟ್ಟಿ, ಬಾ ಅಲ್ಲಿ ಯಾರೋ ಒಬ್ರು ಸ್ವಾಮೀಜಿ ಇದ್ದಾರೆ ರಮಣ ಮಹರ್ಷಿ ಅಂತ, ಅವರು ನಿನಗೆ ದೇವರನ್ನ ತೋರಿಸ್ತಾರಂತೆ ಅಂತ ಎಲ್ಲ ಸುಳ್ಳು ಹೇಳಿ ಅವರೇ ಬಂದು ಇಲ್ಲಿ ಕೂತ್ಕೊಂಡಿದ್ದಾರಲ್ಲ, ಮೋಸಗಾರರು ಅಂತ ಹೇಳಿದಾಗ ಏನೋ ಒಂದು ತಪ್ಪು ಆ ಕತೆ ಆಗಿದೆ ಅನ್ಸುತ್ತೆ. ಭಗವಾನ್ ರಮಣರು ಅರುಣಾಚಲವನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ, ಇಲ್ಲೇ ಸದಾ ನೆಲೆಸಿದ್ದಾರೆ. ನಿಮ್ಗೇನೋ ಯಾವುದೋ ಒಂದು ಬೇರೆ ಕಲ್ಪನೆ ಆಗಿರ್ಬೇಕು, ನಿಮ್ಗೆ ಬೇರೆ ಏನೋ ವಿಷಯ ಆಗಿರ್ಬೇಕು, ಇಲ್ಲೇ ಇದ್ದು ಹೋಗಿ ಅಂತ ಹೇಳಿ ಅವರನ್ನ ಊಟದ ಮನೆ ಕೊಠಡಿ ಕರ್ಕೊಂಡು ಹೋಗಿ ಅಲ್ಲಿ ಊಟವನ್ನ ಕೊಡಿಸಿ, ಆಮೇಲೆ ಊಟವಾದ ನಂತರ ಆ ಹಾಲಿಗೆ ಪೂಂಜಾಜಿಯವರು ಬಂದಾಗ ರಮಣನ ಕೇಳ್ತಾರೆ, ಸ್ವಾಮಿ ನೀವೇ ತಾನೇ ನಮ್ಮನೆಗ್ ಬಂದಿದ್ದು ಪಂಜಾಬ್ನಲ್ಲಿ ಅಂತ ಗದರಿಸಿ ಕೇಳಿದಾಗ ರಮಣರು ಯಾವ ಉತ್ತರವನ್ನು ಕೊಡ್ಲಿಲ್ಲ, ಮೌನದಲ್ಲಿದ್ರು. ಆಮೇಲೆ ನಂಗನ್ಸುತ್ತೆ ನಂದೇ ಏನೋ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೇನೇನೋ ಅನ್ಸುತ್ತೆ, ಇವ್ರು ಬೇರೆ ಸ್ವಾಮೀಜಿ ಇರ್ಬೋದೇನೋ, ಬಂದ ವಿಷಯವನ್ನ ಕೇಳೋಣ ಅಂತ ಹೇಳಿ ಪೂಂಜಾಜಿರವರು, ಓ ಸ್ವಾಮಿ ನೀವು ದೇವರನ್ನೇನಾದ್ರೂ ನೋಡಿದ್ದೀರಾ? ನನಗೂ ಆ ದೇವರ ದರ್ಶನವನ್ನ ಮಾಡಿಸ್ತೀರಾ? ನೀವು ಏನ್ ಬೆಲೆ ಕೇಳಿದ್ರು ಕೊಡ್ತೀನಿ ನಾನು, ನೀವೇನ್ ಕೇಳಿದ್ರು ಕೊಡ್ತೀನಿ ನಾನು, ನನ್ನ ಪ್ರಾಣವನ್ನೇ ಬೇಕಾದ್ರೂ ಕೊಡ್ತೀನಿ ನಾನು, ನೀವು ದೇವರನ್ನ ನನಗೆ ತೋರಿಸ್ತೀರಾ ಅಂತ ರಮಣರನ್ನ ಕೇಳಿದಾಗ ರಮಣರು ಮುಗುಳ್ನಗುತ್ತಾ, ನಾನು ನಿನಗೆ ಯಾವ ದೇವರನ್ನು ತೋರ್ಸಕ್ ಆಗೋದಿಲ್ಲ. ಯಾತಕ್ಕಂತ ಹೇಳಿದ್ರೆ ದೇವರು ನೋಡುವಂತಹ ವಸ್ತುವೇ ಅಲ್ಲ, ನೋಡುವವನೇ ದೇವರು, ನೋಡುವ ವಸ್ತು ಅಲ್ಲ, ನೋಡುವವನೇ ದೇವರು. ಆ ದೇವರನ್ನ ನೀನು ನೋಡ್ಬೇಕು ಅಂತ ಹೇಳಿದ್ರೆ, ಅವನ ಅನುಭವ ಆಗ್ಬೇಕು ಅಂತ ಹೇಳಿದ್ರೆ ನಿನ್ನ ನೀನು ಅರಿತುಕೊಳ್ಳಬೇಕು. ನಾನು ಯಾರು ಎನ್ನುವುದರ ಕಡೆ ನೀನು ನಿನ್ನ ಗಮನವನ್ನ ಹರಿಸಬೇಕು ಅಂತ ಭಗವಾನ್ ರಮಣರು ಹೇಳಿದಾಗ ಆ ಪೂಂಜಾಜಿರವರಿಗೆ ಅದು ಅರ್ಥವಾಗದೆ ಇದ್ರುನು ಆ ಒಂದು ನಾನು ಯಾರು ಎನ್ನುವ ಪ್ರಶ್ನೆ ಅವರ ಮನಸ್ಸನ್ನ ಆ ಹೃದಯದ ಕಡೆಗೆ ತಿರುಗಿಸಿ ಅವರಿಗೆ ಆ ಆತ್ಮಾನಂದದ ಒಂದು ಅನುಭವ ಆಗ್ತಾ ಇರುತ್ತೆ. ಆದ್ರೆ ಅಯ್ಯೋ, ನಾನು ಈ ಅನುಭವವನ್ನ ಅರಿಸಿ ನಾ ಇಲ್ಲಿಗೆ ಬಂದಿರ್ಲಿಲ್ಲ, ನಾನು ದೇವರನ್ನ ನೋಡಕ್ ಬಂದಿದ್ದು, ಇವರು ದೇವರನ್ನ ನನಗ್ ತೋರಿಸ್ದೆ, ನನಗೇನೋ ಇವರು ಮಾಯಾ ಮಂತ್ರವನ್ನ ಮಾಡ್ತಾ ಇದ್ದಾರೆ, ನನ್ನನ್ನ ಹಿಪ್ನೋಟೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿದ್ರೆ ಇಲ್ಲಿ ನಾನು ಸುರಕ್ಷಿತವಾಗಿರೋದಿಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳಿ ಅವರು ರಮಣಾಶ್ರಮವನ್ನ ಬಿಟ್ಟು ರಮಣಾಶ್ರಮದ ಮತ್ತೊಂದು ಕಡೆ ಇರುವಂತಹ ಅರುಣಾಚಲ ಬೆಟ್ಟದ ಮತ್ತೊಂದು ಭಾಗವಾದಂತಹ ಅಡಿಯಣ್ಣಾಮಲೈನಲ್ಲಿ ಅವರು ನೆಲೆಸಿ ಅಲ್ಲಿ ತಮ್ಮ ಧ್ಯಾನವನ್ನ ಆ ಶ್ರೀಕೃಷ್ಣ ಜಪವನ್ನ ಸದಾ ಮಾಡ್ತಾ ಅಲ್ಲಿ ತಮ್ಮ ಕಾಲವನ್ನ ಕಳೀತಾ ಇರ್ತಾರೆ. ಆಗ ಅವರಿಗೆ ಅನೇಕ ಬಾರಿ ಶ್ರೀಕೃಷ್ಣನ ದರ್ಶನ ಆಗತ್ತೆ, ಆ ಶ್ರೀಕೃಷ್ಣನೊಂದಿಗೆ ಆಡುವಂತಹ ಅನುಭವ ಅವ್ರಿಗಾಗತ್ತೆ, ಶ್ರೀಕೃಷ್ಣ ಅವರ ತೊಡೆ ಮೇಲೆ ಕೂತ್ಕೊಂಡು ಊಟವನ್ನ ತಿನ್ನುವಂತಹ ಅನುಭವ ಅವ್ರಿಗಾಗತ್ತೆ. ಈ ಎಲ್ಲ ಅನುಭವಗಳು ಅವ್ರಿಗಾದ್ಮೇಲೆ ಅನೇಕ ಕಾಲ ಆ ಕೃಷ್ಣನ ದರ್ಶನದಲ್ಲಿ ಮತ್ತೆ ತಮ್ಮ ಸಾಧನೆಯಲ್ಲಿ, ಕೃಷ್ಣನ ದರ್ಶನದಲ್ಲಿ ತಮ್ಮ ಸಾಧನೆಯಲ್ಲಿ ಕಳೀತಾ 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 ಇನ್ನೇನು ಹೊರಡುವ ದಿನ ಬಂತು, 1 ತಿಂಗಳು ಮುಗ್ದಿದೆ, ಈಗ ಹೋಗಿ ಕೆಲಸವನ್ನ ಸೇರ್ಕೋಬೇಕು ಮಡ್ರಾಸಿನಲ್ಲಿ, ಈಗ ಹೊರಡ್ತೀನಿ ಅಂತ ಹೊರಡೋ ಮುಂಚೆ ಒಮ್ಮೆ ಆ ಸ್ವಾಮಿಗಳಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ ಬಹಳ ಗರ್ವದಿಂದ ಬಹಳ ಹೆಮ್ಮೆಯಿಂದ ಪೂಂಜಾಜಿರವರು ರಮಣರ ಸನ್ನಿಧಿಗೆ ಬಂದು ಅಂತ ಬಂದು, ನಾ ಇನ್ನು ಹೊರಟೆ ಸ್ವಾಮಿಗಳೇ, ನನಗೆ ಕೆಲಸ ಇದೆ ಮದ್ರಾಸಿನಲ್ಲಿ, ನಾ ಈಗ ಹೊರಡ್ತಾ ಇದ್ದೀನಿ ಅಂತ ಹೇಳಿದಾಗ ಭಗವಾನ್ ರಮಣರು ಬಹಳ ಕುತೂಹಲದಿಂದ, ಓ ಇಷ್ಟು ದಿವಸ ಎಲ್ಲಿದ್ರಿ ನೀವು, ಏನ್ ಮಾಡ್ತಾ ಇದ್ರಿ ಅಂತ ಕುತೂಹಲದಿಂದ ಪೂಂಜಾಜಿನ್ ಕೇಳಿದಾಗ ಅವ್ರ ಹೆಮ್ಮೆಯಿಂದ, ನಾನು ಅಡಿಯಣ್ಣಾಮಲೈನಲ್ಲಿದ್ದೆ, ನಾನು ಆ ಕೃಷ್ಣನ ಜಪವನ್ನ ಮಾಡಿ ಆ ಕೃಷ್ಣನ ದರ್ಶನವನ್ನ ಪಡಿತಾ ಇದ್ದೆ, ಕೃಷ್ಣನೊಂದಿಗೆ ಆಟಾಡ್ತಾ ಇದ್ದೆ, ಮಾತಾಡ್ತಾ ಇದ್ದೆ ಅಂತ ಪೂಂಜಾಜಿ ಹೇಳಿದಾಗ, ಓಹೋ ಹೌದೇ, ಕೃಷ್ಣನೊಂದಿಗೆ ಮಾತಾಡ್ತಾ ಇದ್ರ, ಈಗೆಲ್ಲಿದ್ದಾನೆ ಆ ಕೃಷ್ಣ ಅಂತ ಕೇಳಿದಾಗ, ಈಗ ಇಲ್ಲ, ಅವನು ನಾನು ಧ್ಯಾನವನ್ನ ಮಾಡ್ತಾ ಇರ್ಬೇಕಾದ್ರೆ ಯಾವೋ ಒಮ್ಮೆ ಬರ್ತಾನೆ, ಬಂದು ನನ್ನ ಹತ್ರ ಮಾತಾಡ್ತಾನೆ, ಆಟಾಡ್ತಾನೆ, ಮತ್ತೆ ಮರಿ ಆಗ್ತಾನೆ ಅಂತ ಪೂಂಜಾಜಿ ಹೆಮ್ಮೆಯಿಂದ ಹೇಳಿದಾಗ ಭಗವಾನ್ ರಮಣರು ಕೇಳ್ತಾರೆ, ಓ ಸ್ವಾಮಿ, ಈ ಬಂದು ಹೋಗೋ ವಸ್ತು ದೇವ್ರು ಆಗಿರಕ್ ಸಾಧ್ಯ? ಬಂದು ಹೋಗೋ ದೇವ್ರು ದೇವರೇ ಅಲ್ಲ, ಯಾರು ಯಾವಾಗ್ಲೂ ಇರ್ತಾರೋ ಅವರೇ ದೇವರು
ಅಂತ ಭಗವಾನ್ ರಮಣರು ಅವ್ರಿಗೆ ಉಪದೇಶ ಮಾಡ್ತಾರೆ. ಆದ್ರೆ ಇದರ ಯಾವ ಅರ್ಥವೂ ಪೂಂಜಾಜಿಗೆ ಆಗೋದಿಲ್ಲ. ಈ ಸ್ವಾಮಿ ಸುಮ್ನೆ ಹೊಟ್ಟೆ ಕಿಚ್ಚಿಗೋಸ್ಕರ ಈ ತರ ಹೇಳ್ತಾ ಇದಾರೆ ಅನ್ಸತ್ತೆ. ನಾನು ಕೃಷ್ಣನ ದರ್ಶನವನ್ನು ಪಡೆದಿದ್ದೇನೆ, ಆದ್ರೆ ಇವ್ರು ಯಾವ ದರ್ಶನವನ್ನು ಪಡೆದಿಲ್ಲ, ಹೊಟ್ಟೆ ಕಿಂಚದ ಹೇಳ್ತಾ ಇದಾರೆ ಅಂತ ಹೇಳಿ ಅವರ ಕಡೆಗೆ ಗಮನವನ್ನ ಕೊಡದೆ ಅವರು ಮತ್ತೆ ಮದ್ರಾಸಿಗೆ ಹೋಗಿ ಅಲ್ಲಿ ಕೆಲಸವನ್ನ ಮಾಡಕ್ ಶುರು ಮಾಡ್ತಾರೆ. ಕೆಲಸದ ಜೊತೆಯಲ್ಲಿ ಅವರು ಆ ತಮ್ಮ ಧ್ಯಾನವನ್ನ, ಆ ಕೃಷ್ಣ ಜಪವನ್ನ, ಉಸಿರಾಟ, ಒಂದು ಉಸಿರಿಗೆ ಒಂದು ಕೃಷ್ಣ, ಇನ್ನೊಂದು ಉಸಿರು ಬಿಡ್ಬೇಕಾದ್ರೆ ಇನ್ನೊಂದು ಕೃಷ್ಣ, ಈ ರೀತಿ ಆ ಕೃಷ್ಣ ನಾಮ ಜಪವನ್ನ ಮಾಡ್ತಾನೇ ಇರ್ತಾರೆ. ಈ ರೀತಿ ಅನೇಕ ದಿನಗಳು ಆ ಕೃಷ್ಣನ ಜಪದಲ್ಲಿ ಕಳೀತಾ ಪ್ರತಿಯೊಂದು ಕ್ಷಣವೂ ಆ ಕೃಷ್ಣನ ಜಪವನ್ನ ಮಾಡ್ತಾ ಇರ್ತಾರೆ. ಒಂದು ದಿನ ಬೆಳಗಿನ ಜಾವ ಅವರ ಮನೆಯ ಬಾಗಿಲನ್ನ ಯಾರೋ ತಟ್ತಾರೆ. ಯಾರು ಬಂದಿದ್ದಾರೆ ಅಂತ ಜಪ ಮಾಡ್ತಾ ಇದ್ದಂತಹ ಪೂಂಜಾಜಿ ಬಾಗಿಲನ್ನ ತೆರೆದಾಗ ಅವರ ಮುಂದೆ ಆ ರಾಮ, ಲಕ್ಷ್ಮಣ, ಸೀತೆ ಹಾಗೂ ಹನುಮಂತರ ದರ್ಶನ ಆಗತ್ತೆ. ಆ ಒಂದು ರಾಮ, ಸೀತಾ, ಲಕ್ಷ್ಮಣ, ಹನುಮಂತ ಅವರಲ್ಲೇ ಒಂದಾಗುವಂತಹ ಒಂದು ಅನುಭವ ಅವರಿಗಾಗತ್ತೆ. ಆ ಒಂದು ಅನುಭವದ ನಂತರ ಆ ಕೃಷ್ಣ 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 ಅಂತ ಪ್ರತಿಯೊಂದು ಉಸಿರಲ್ಲೂ ಹೇಳ್ತಾ ಇದ್ದಂತಹ ನಾಮ ಮರೆಯಾಗ್ಬಿಡುತ್ತೆ. ಯಾವ ಯೋಚನೆಗಳೂ ಇಲ್ಲ. ಆ ದೇವರನ್ನ ಜಪಿಸ್ಬೇಕು, ಅವರನ್ನ ಧ್ಯಾನವನ್ನ ಮಾಡ್ಬೇಕು, ಅವನ ದರ್ಶನವನ್ನ ಮಾಡ್ಬೇಕು ಅನ್ನುವ ಯಾವ ಯೋಚನೆಯೂ ಇಲ್ಲ. ಮೌನ. ಇದೇನಾಗೋಯ್ತು? ನಾನು ಸದಾ ಕೃಷ್ಣ ನಾಮವನ್ನ ಜಪಿಸಿ ಆನಂದದಿಂದ ಇದ್ದೆ, ಈಗ ಆ ಜಪವೇ ಬರ್ತಾ ಇಲ್ವಲ್ಲ, ಏನಾಯ್ತು ಅಂತ ಹೇಳಿ ಅವರು ದುಃಖದಲ್ಲಿ ಇರ್ಬೇಕಾದ್ರೆ ಅವರ ಮನಸ್ಸಿನ ಕಣ್ಣಿನ ಮುಂದೆ ಭಗವಾನ್ ರಮಣರ ಒಂದು ದರ್ಶನ ಆಗತ್ತೆ. ಭಗವಾನ್ ರಮಣರೇ ಇದಕ್ಕೆ ಉತ್ತರವನ್ನ ಹೇಳ್ಬೇಕು ಅಂತ ಹೇಳಿ ಅವರು ತಮ್ಮ ಮನೆಯನ್ನ ಬಿಟ್ಟು ಅವರು ಅರುಣಾಚಲಕ್ಕೆ ಮತ್ತೆ ಬಂದು ಸೇರ್ತಾರೆ. ಮತ್ತೆ ಬಂದು ಸೇರಿ ರಮಣರ ಪಾದಗಳಿಗೆ ನಮಸ್ಕಾರವನ್ನ ಮಾಡಿ, ನಾನು ಸತತವಾಗಿ ಆ ಕೃಷ್ಣ ನಾಮ ಜಪವನ್ನ ಮಾಡ್ತಾ ಇದ್ದೆ, ಆದ್ರೆ ಈಗ ಆ ನಾಮದ ಜಪವೇ ನಿಂತು ಹೋಗಿದೆ. ಭಗವಂತನ ಯೋಚನೆಯೇ ನನಗ್ ಬರ್ತಾ ಇಲ್ಲ, ಯಾವ ಯೋಚನೆಯೂ ಬರ್ತಾ ಇಲ್ಲ ಅಂತ ಭಗವಾನ್ ರಮಣರ ಹತ್ರ ಹೇಳಿದಾಗ ಭಗವಾನ್ ರಮಣರು ಒಂದು ಉದಾಹರಣೆಯನ್ನ ಕೊಡ್ತಾರೆ. ಓ ಪೂಂಜಾಜಿ, ನೀವು ಮದ್ರಾಸಿನಿಂದ ತಿರುವಣ್ಣಾಮಲೆಗೆ ಹೇಗೆ ಬಂದ್ರಿ? ಪೂಂಜಾಜಿ ಯಾತಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಯೋಚಿಸಿ, ನಾನು ರೇಲಿನಲ್ಲಿ ಬಂದೆ, ರೇಲಿನಲ್ಲಿ ಬಂದಾದ್ಮೇಲೆ ಆಶ್ರಮಕ್ಕೆ ಹೇಗ್ ಬಂದ್ರಿ ಅಂತ ಕೇಳಿದಾಗ, ಅಲ್ಲಿಂದ ಒಂದು ಎತ್ತಿನ ಗಾಡಿಯನ್ನ ತೆಗೆದುಕೊಂಡು ಆ ಎತ್ತಿನ ಗಾಡಿಯಲ್ಲಿ ಆಶ್ರಮಕ್ಕೆ ಬಂದೆ. ರಮಣರು ಕೇಳ್ತಾರೆ, ಆ ಒಂದು ರೇಲು ಬಂದು ನಿಮ್ಮ ತಿರುವಣ್ಣಾಮಲೆಗೆ ಬಿಟ್ಟ ಮೇಲೆ ಮತ್ತೆ ಆ ರೇಲಿನ ಅವಶ್ಯಕತೆ ನಿಮಗಿತ್ತಾ? ಇಲ್ಲ. ಆ ಒಂದು ಟಿಕೆಟ್ ಅನ್ನು ಕೂಡ ಅಲ್ಲಿ ಟಿಕೆಟ್ ಚೆಕ್ಕರಿಗೆ ಕೊಟ್ಟು ನೀವು ಬಂದ್ರಿ. ಆ ಎತ್ತಿನ ಗಾಡಿ ನಿಮ್ಗೆ ಆಶ್ರಮ ತನಕ ಕರ್ಕೊಂಡ್ ಬಂದ್ಬಿಡ್ತು. ಅದಾದ್ಮೇಲೆ ಏನಾಯ್ತು ಎತ್ತಿನ ಗಾಡಿಗೆ? ಎತ್ತಿನ ಗಾಡಿ ಬೇರೆ ಸವಾರಿಯನ್ನ ಹುಡ್ಕೊಂಡು ಹೋಗಿದೆ, ಅದರ ಅವಶ್ಯಕತೆ ನನಗಿಲ್ಲ ಅಂತ ಪೂಂಜಾಜಿ ಹೇಳಿದಾಗ, ಇದೇ ರೀತಿ ಈ ಜಪ, ಧ್ಯಾನ, ಪೂಜೆ ಇದೆಲ್ಲವೂ ನಮ್ಮನ್ನ ಆ ಭಗವಂತನ ಕಡೆಗೆ ಕರ್ಕೊಂಡ್ ಬರುವಂತಹ ಒಂದು ಸಲಕರಣೆಗಳು. ದೇ ಆರ್ ದ ಮೋಡ್ಸ್ ಆಫ್ ಟ್ರಾವೆಲ್ ಟುವರ್ಡ್ಸ್ ದ ಡಿವೈನ್. ಅದು ತಂದು ನಿಮ್ಮ ಡೆಸ್ಟಿನೇಷನ್, ನಿಮ್ಮ ಗುರಿಯನ್ನ ಮುಟ್ಟಿಸಿದೆ. ಅದಾದ ಮೇಲೆ ಅದಕ್ಕೆ ಯಾವ ಕೆಲಸವೂ ಇಲ್ಲ. ಆದ್ರಿಂದ ಅದು ತಾನಾಗಿ ಅದು ನಿಮ್ಮ ಬಿಟ್ಟು ಹೊರಟು ಹೋಗಿದೆ. ನೀವು ನಿಮ್ಮ ಗುರಿಯನ್ನ ತಲುಪಿದ್ದೀರಾ, ನೀವು ಆ ಭಗವಂತನೇ ಆಗಿದ್ದೀರಾ ಅಂತ ರಮಣರು ಆ ಪೂಂಜಾಜಿಗೆ ಹೇಳಿದಾಗ, ಆ ಪೂಂಜಾಜಿ ತಮ್ಮ ಅನುಭವವನ್ನ ಹೇಳ್ತಾರೆ. ಆ ತಮ್ಮ ಪ್ರತಿ ಒಂದು ಅಣುವೂ ಒಂದು ಹೊಸ ಜೀವನವನ್ನ, ಒಂದು ಹೊಸ ಚೈತನ್ಯವನ್ನ ಪಡೆದಂತಹ ಒಂದು ಅನುಭವ ಅವರಿಗಾಯಿತು. ಅದಾದ ನಂತರ ಅವರು ಭಗವಾನ್ ರಮಣರ ಸನ್ನಿಧಿಯಿಂದ ಬಿಟ್ಟು ಅವರು ಮಡ್ರಾಸ್ಗೆ ಬಂದು ಸೇರ್ತಾರೆ. ಆ ಮಡ್ರಾಸಿನಲ್ಲಿ ಎಲ್ಲ ಕೆಲಸವನ್ನ ಏನೇನ್ ಮಾಡ್ತಾ ಇದ್ರು ಎಲ್ಲ ಕೆಲಸವನ್ನ ಸುಸೂತ್ರವಾಗಿ ಮಾಡ್ತಾ ಇದ್ದಾರೆ. ಆಗ ಪೂಂಜಾಜಿ ಒಂದು ಅನುಭವವನ್ನ ಹೇಳ್ತಾರೆ, ನಾನು ಆ ಒಂದು ಜ್ಞಾನದ ಸ್ಥಿತಿಯನ್ನ ಪಡೆದ ಮೇಲೆ ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನನಗಾದಂತಹ ಅನುಭವ ಏನು ಅಂತ ಹೇಳಿದ್ರೆ, ನನ್ನ ಮನಸ್ಸು ಯೋಚನೆ ಇಲ್ಲದೇನೆ ಎಲ್ಲ ಕೆಲಸವೂ ತಾನೇ ಆಗ್ತಾ ಇದೆ.
ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಮನಸ್ಸು ಇಲ್ಲ, ಯೋಚನೆಗಳಿಲ್ಲ ಅಂತ ಹೇಳಿದ್ರೆ ಯಾವ ಕೆಲಸವೂ ಸಾಧ್ಯವಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ಆ ಪೂಂಜಾಜಿರವರು ತಮ್ಮ ನೆಲೆಯನ್ನ ವರ್ಣಿಸುತ್ತಾ ಹೇಳ್ತಾರೆ, ಯಾವ ಯೋಚನೆಯೂ ಇಲ್ಲದೆ ಎಲ್ಲ ಕೆಲಸವೂ ಸುಸೂತ್ರವಾಗಿ ನಡೀತಾ ಇತ್ತು. ಮತ್ತೆ ರಮಣರ ಸನ್ನಿಧಿಗೆ ಅವರು ಸೆಳೆತ ಉಂಟಾಗಿ ಅವರು ರಮಣರ ಸನ್ನಿಧಿಗೆ ಬರ್ತಾರೆ. ರಮಣರ ಸನ್ನಿಧಿಗೆ ಬಂದು ನಾನು ಇಲ್ಲೇ ನೆಲೆಸ್ತೀನಿ, ಯಾವ ಕೆಲಸವೂ ಬೇಡ ಅಂತ ಹೇಳಿ ಅಲ್ಲೇ ಅವರ ನೆಲೆಯಾಗಿರ್ತಾರೆ. ಒಮ್ಮೆ ಆ ಒಂದು ಕಾಗದ ಬರುತ್ತೆ, ಆ ಪೂಂಜಾಜಿರವರ ಮನೆಯವರೆಲ್ಲರೂ ಕಷ್ಟದಲ್ಲಿದ್ದಾರೆ. ಆಗ ಇಂಡಿಯಾ ಪಾಕಿಸ್ತಾನ್ ಎರಡು ಬೇರೆ ದೇಶಗಳಾಗಿವೆ, ಆದ್ರಿಂದ ಅಲ್ಲಿರೋ ಜನಕ್ಕೆಲ್ಲ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ಸುದ್ದಿ ಮುಟ್ಟಿದಾಗ ಅವರು ಕಷ್ಟದಿಂದ ಭಗವಾನ್ ರಮಣರದಿಂದ ಅವರು ಕೇಳ್ಕೊಂಡು ಭಗವಾನ್ ರಮಣರೇ ಹೇಳ್ತಾರೆ, ನಿಮ್ಮ ಮನೆಯವರಿಗೆ, ನಿಮ್ಮ ಕುಟುಂಬದವರಿಗೆ ನಿಮ್ಮ ಅಗತ್ಯತೆ ಇದೆ, ಆದ್ರಿಂದ ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದಾಗ ಆ ರಮಣರನ್ನ ಅವರ ಹೃದಯದಲ್ಲಿ ನೆಲೆಸಿ ಅವರು ತಮ್ಮ ಊರಿಗೆ ತೆರಳುತ್ತಾರೆ. ಅದಾದ ನಂತರ ಅನೇಕ ಭಕ್ತರು ಆ ಪಪ್ಪಾಜಿ ಅಥವಾ ಪೂಂಜಾಜಿರವರ ಪ್ರವಚನಗಳನ್ನ ಕೇಳಿ ಭಗವಾನ್ ರಮಣರ ಮಾರ್ಗಕ್ಕೆ ಬಂದಿದ್ದಾರೆ. ಭಗವಾನ್ ರಮಣರ ಮಾರ್ಗ ಏನು ಅಂತ ಹೇಳಿದ್ರೆ, ನಾವು ನಮ್ಮ ನಿಜ ಸ್ವರೂಪವನ್ನ ಅರಿತುಕೊಂಡಿಲ್ಲ, ನಾವು ವೇಷಗಳೇ ನಾವು ಅಂತ ಅನ್ಕೊಂಡ್ಬಿಟ್ಟಿದೀವಿ. ಈ ದೇಹ ಅನ್ನುವ ವೇಷ, ಈ ಮನಸ್ಸು ಎನ್ನುವ ವೇಷವೇ ನಾವು, ಈ ಚಿಕ್ಕ ಸೀಮಿತವಾದಂತಹ ಬುದ್ಧಿಯೇ ನಾವು ಎನ್ನುವ ಚಿಕ್ಕ ಒಂದು ನಮ್ಮ ಐಡೆಂಟಿಟಿ, ವ್ಯಕ್ತಿತ್ವವೇ ನಾವು ಎನ್ನುವ ತಪ್ಪು ವೇಷವನ್ನ ನಾವು ಹಿಡ್ಕೊಂಡಿದ್ದೇವೆ. ಯಾವಾಗ ವೇಷ ಹಾನತ ಸ್ವಾತ್ಮದರ್ಶನಂ, ಯಾವಾಗ ಈ ದೇಹ ನಾನಲ್ಲ, ಈ ದೇಹ ಜಡವಾದಂತಹ ವಸ್ತು, ಈ ದೇಹದಲ್ಲಿ ಏನಾಗ್ತಾ ಇದೆ ಅಂತ ನಮ್ಗೆ ಯಾವ ಕಲ್ಪನೆಯೂ ಇಲ್ಲ. ಗಾಢ ನಿದ್ದೆಯಲ್ಲಿ ಈ ದೇಹ ಇದೆಯೋ ಇಲ್ವೋ ಅನ್ನುವ ಒಂದು ಪರಿಜ್ಞಾನವೇ ಇಲ್ಲ. ಆದ್ರಿಂದ ಈ ಜಡವಾದಂತಹ ದೇಹ ಚೈತನ್ಯ ಪೂರಿತವಾದಂತಹ ನಾನಾಗಿರೋಕ್ ಸಾಧ್ಯ ಇಲ್ಲ. ಈ ಮನಸ್ಸು ಕೂಡ ಒಂದು ಕ್ಷಣ ಅದರ ಸ್ವರೂಪವನ್ನ ಅರಿಯೋಕ್ ಸಾಧ್ಯವಿಲ್ಲ. ಮತ್ತೆ ಮತ್ತೆ ಬದಲಾಗ್ತಾ ಇರುವಂತಹ ಯೋಚನೆಗಳೇ ಈ ಮನಸ್ಸು. ಈ ಮನಸ್ಸೂ ನಾನಲ್ಲ. ಈ ಮನಸ್ಸಿಗೆ ಮೂಲವಾದಂತಹ ಎಲ್ಲ ಯೋಚನೆಗಳಿಗೆ ಮೂಲವಾದಂತಹ ಈ ನಾನೂ ಎನ್ನುವ ಒಂದು ಯೋಚನೆ ಇದೆ, ಅದೇ ನಾನ ಅಂತ ನಾವು ಪ್ರಶ್ನಿಸಿದಾಗ ಈ ನಾನೂ ಎನ್ನುವ ಯೋಚನೆ ಕೂಡ ಗಾಢ ನಿದ್ದೆಯಲ್ಲಿ ಮರೆಯಾಗತ್ತೆ. ಭಗವಾನ್ ರಮಣರು ಹೇಳಿದ್ದಾರೆ, ಯಾವುದು ಬಂದು ಹೋಗುತ್ತೋ ಅದು ನಿಜವಾಗಿರೋಕ್ ಸಾಧ್ಯ ಇಲ್ಲ, ಅದು ನಿಜವಾದ ದೇವರಾಗಿರೋಕ್ ಸಾಧ್ಯ ಇಲ್ಲ. ಯಾವುದು ಯಾವಾಗ್ಲೂ ಇದೆಯೋ ಅದೇ ಆ ದೈವಿ ಶಕ್ತಿ, ಅದೇ ನಮ್ಮ ನಿಜ ಸ್ವರೂಪ ಅಂತ ಭಗವಾನ್ ರಮಣರು ಹೇಳಿದ್ದಾರೆ. ಈ ಎಲ್ಲಾ ವೇಷಗಳನ್ನ ನಾವು ಕಳಚುದು ಅಂತ ಹೇಳಿದ್ರೆ, ನಾವು ಇದೇ ನಾನು, ಈ ದೇಹ ಬಂದು ನಾನೇ ಉಜ್ವಲ್ ಅಂತ ಹೇಳ್ತಾ ಇಲ್ಲ, ನಾನಿದಕ್ಕೆ ಹೆಸರನ್ನ ಕೊಟ್ಟಿದ್ದೇನೆ, ಇದು ಉಜ್ವಲ್. ಈ ಮನಸ್ಸಲ್ಲಿ ಬರುವ ಯೋಚನೆಗಳು ಇದು ಉಜ್ವಲಿನ ಯೋಚನೆಗಳು ಅಂತ ನಾನು ಅದಕ್ಕೆ ಒಂದು ಹೆಸರನ್ನ ಕೊಡ್ತಾ ಇದ್ದೀನಿ, ನಾನು ಅದನ್ನ ಹಿಡ್ಕೊಂಡಿದ್ದೀನಿ. ಆ ಒಂದು ಹಿಡಿತವನ್ನ ಬಿಡಿ, ನಾವು ಆ ವೇಷವನ್ನ ಹಿಡ್ಕೊಂಡಿದ್ದೀವಲ್ಲ, ಆ ವೇಷವನ್ನ ಬಿಟ್ಟು ನಗ್ನವಾಗಿ ನಿಲ್ಲಿ. ವೇಷ ಹಾನತ ಸ್ವಾತ್ಮ ದರ್ಶನ, ಆಗ ನಿಮ್ಮ ನಿಜ ಸ್ವರೂಪದ ದರ್ಶನ ನಿಮಗಾಗತ್ತೆ. ಅದೇ ಈಶ ದರ್ಶನ, ಅದೇ ಸ್ವಾತ್ಮ ರೂಪದ, ಅದೇ ನಿಮ್ಮ ಸ್ವರೂಪ. ಈಶ ಜೀವ ಎರಡು ಬೇರೆ ಅಲ್ಲ, ಅದು ಎರಡೂ ಒಂದೇ. ಆ ಒಂದು ವಸ್ತುವೇ ನಾವು. ನಾವು ಯಾವಾಗ ಈ ನಮ್ಮ ವೇಷಗಳನ್ನ ಕಳಚಿ ನಮ್ಮ ನಿಜ ಸ್ವರೂಪದ ಕಡೆಗೆ ತಿರುಗ್ತೀವೋ ಆಗ ನಿಜವಾದ ಸತ್ಯ ದರ್ಶನವಾಗತ್ತೆ. ಅದೇ ಈಶ ದರ್ಶನ ಅಂತ ಭಗವಾನ್ ರಮಣರು ಈ ಉಪದೇಶ ಸಾರದ ಸಾಲುಗಳಲ್ಲಿ ನಮಗ್ ತಿಳಿಸ್ತಾ ಇದ್ದಾರೆ. ನಾವೇ ಈಶ್ವರ, ನಾವೇ ಈಶ್ವರ ಆಗಿರ್ಬೇಕಾದ್ರೆ ನಮ್ಗೇನಾದ್ರೂ ಆಸೆ ಇರುತ್ತಾ? ಅದು ಬೇಕು ಇದು ಬೇಕು ಅನ್ನುವ ಆಸೆ ನಮ್ಮಲ್ಲಿ ಮೂಡಲು ಸಾಧ್ಯವೇ ಇಲ್ಲ. ಆಸೆಗಳೇ ಯೋಚನೆಗಳು. ನಾವೇ ಈಶ್ವರ ಅನ್ನುವ ಸತ್ಯ ನಮಗ್ ತಿಳಿದ್ಮೇಲೆ ಯಾವ ಯೋಚನೆಗಳೂ ಬರೋದಿಲ್ಲ. ಈ ಯೋಚನೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಾನೇ ಈಶ್ವರ ಅನ್ನುವ ಸತ್ಯವನ್ನ ನಾನು ತಿಳ್ಕೊಂಡಿಲ್ಲ, ನಾನು ಈ ಸೀಮಿತವಾದ ವೇಷವೇ ನಾನು ಅಂತ ಅನ್ಕೊಂಡಿದ್ದೀನಿ ಅನ್ನುವ ಸತ್ಯ ನಮಗ್ ತಿಳಿಯುತ್ತೆ.
ಈ ಯೋಚನೆ ಇದ್ದಾಗ ಈ ಯೋಚನೆ ಯಾರಿಗೆ? ಈ ಯೋಚನೆ ನನಗೆ. ಹಾಗಾದ್ರೆ ನಾನು ಯಾರು ಎನ್ನುವ ಪ್ರಶ್ನೆಯನ್ನ ಮಾಡಿ, ಆ ಪ್ರಶ್ನೆಯನ್ನ ಮಾಡಿದಾಗ ಆ ವೇಷವು ಕಳಚಿ ನಮ್ಮ ನಿಜ ಸ್ವರೂಪದ ದರ್ಶನ ನಮಗಾಗತ್ತೆ. ಇದೇ ಈಶ ದರ್ಶನ, ಇದೇ ಆ ಭಗವಂತನ ಕಾಣುವ ಮಾರ್ಗ ಅಂತ ಭಗವಾನ್ ರಮಣರು ನಮಗೆ ತಿಳಿಸಿದ್ದಾರೆ. ಈ ಮನನವನ್ನ ಮಾಡಿ ಆ ಒಂದು ದೇವರ ಈಶನ ಧ್ಯಾನದಲ್ಲಿ ಕೆಲವು ಕ್ಷಣಗಳನ್ನ ಕಳೆಯುವ ಒಂದು ಅವಕಾಶವನ್ನ ನೀಡಿದಂತಹ ಮೆಡಿಟೇಷನ್ ಸ್ಟಡಿ ಸರ್ಕಲ್ನ ಎಲ್ಲರಿಗೂ ಹಾಗೂ ವಾಣಿಜಿ ಹಾಗೂ ವಾಸುದೇವ್ರವರಿಗೂ ನನ್ನ ಅನಂತ ಧನ್ಯವಾದಗಳು. ಅಪಾರ ಸಚ್ಚಿತ್ ಸುಖವಾರಿರಾಶೇ ಯಸ್ಯೋರ್ಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ. ನಮೋ ರಮಣ.